Wanna join? No, I have some important work to Okay. do. Hey, hi. Huh? Termination mail. ಇದು ನಂಗೆ ಯಾಕೆ ಬಂತು? ನನ್ನ ಪರ್ಫಾರ್ಮೆನ್ಸಲ್ಲಿ ಏನು ಇಶ್ಯೂಸ್ ಇರಲಿಲ್ಲ. This is Bhumi, a solid QA engineer, 4 years of work experience. ಸರ್ಟಿಫಿಕೇಶನ್ ಅನ್ನು ಪಡ್ಕೊಂಡಿದ್ದಾರೆ, ಪ್ರಮೋಷನ್ ಕೂಡ ಆಗಿದೆ ಅಂಡ್ ಖುಷಿಯಲ್ಲಿ ಆಫೀಸಿಗೆ ಬಂದು ಅವರ ಲ್ಯಾಪ್ಟಾಪ್ ಅನ್ನು ಓಪನ್ ಮಾಡುವಾಗ ಒಂದು ಮೇಲ್ ಬಂದಿರುತ್ತೆ ವಿಚ್ ಸ್ಟೇಟ್ಸ್ ಯು ಹ್ಯಾವ್ ಬಿನ್ ಟರ್ಮಿನೇಟೆಡ್. ಏನಾಗ್ಬೋದು ಹೇಳಿ? ಅಂಡ್ ದ್ಯಾಟ್ಸ್ ಕಾರ್ಪೊರೇಟ್ ಫಾರ್ ಯು. ಅವರು ಕೆಲಸದಲ್ಲಿ ಸ್ಲೋ ಇರಲಿಲ್ಲ, ಅವರು ಪರ್ಫೆಕ್ಟ್ ಆಗಿಯೇ ಇದ್ರು, ಆದ್ರೆ ರಾಂಗ್ ಎರದಲ್ಲಿ ರಾಂಗ್ ಟೆಕ್ನಾಲಜಿಯಲ್ಲಿ ವರ್ಕ್ ಮಾಡ್ತಾ ಇದ್ರು ಅಂಡ್ ಇದ್ರ ಬಗ್ಗೆ ಯಾರು ಕೂಡ ಅವರಿಗೆ ವಾರ್ನ್ ಮಾಡಿದ್ದು ಕೂಡ ಇಲ್ಲ. ಹೀಗೆ ಹಲವಾರು ಭೂಮಿಯಂದಿರು ಅವರ ಜಾಬ್ಸ್ ಅನ್ನು ಕಳ್ಕೊಂಡಿದ್ದಾರೆ ಲಾಸ್ಟ್ 2 years ನಲ್ಲಿ. ಒಂದು ಸಿಂಪಲ್ ಇಮೇಲ್ ಮುಖಾಂತರ ಅಥವಾ ಯಾವುದೇ ಕಾನ್ಸೆಂಟ್ ಇಲ್ಲದೆ. ಇದು ಯಾಕೆ ಆಗಿರ್ಬೋದು? ಒಂದು 2 seconds ಜಸ್ಟ್ ಥಿಂಕ್ ಮಾಡಿ. ಓಕೆ, ಅಂಡ್ ಅಕಾರ್ಡಿಂಗ್ ಟು ಮೀ ಇಟ್ ಈಸ್ ಬಿಕಾಸ್ ಲ್ಯಾಕ್ ಆಫ್ ಅವೇರ್ನೆಸ್ ಫಾರ್ ದಿ ಎಂಪ್ಲಾಯೀಸ್ ಅಂಡ್ ಎರಡನೇದು ಲ್ಯಾಕ್ ಆಫ್ ಸ್ಕಿಲ್ ಗೈಡೆನ್ಸ್. ಸೊ ಈ 2 reasons ಇಂದಾಗಿ ಇಸ್ ವಾಟ್ ಐ ಹ್ಯಾವ್ ಫೆಲ್ಟ್ ಮೋಸ್ಟ್ ಆಫ್ ದ ಲೇ ಆಫ್ಸ್ ಆರ್ ಹ್ಯಾಪನಿಂಗ್. ನಾನು ಕಣ್ಣಾರೆ ನೋಡಿದ್ದೇನೆ, ಸ್ಟಿಲ್ ಪೀಪಲ್ ಆರ್ ನಾಟ್ ಅವೇರ್ ಆಫ್ ದ ಫ್ಯಾಕ್ಟ್ ದಟ್ ಅವರ ಜಾಬ್ ರೋಲಿಗೆ ಎಷ್ಟು ಡೇಂಜರ್ ಉಂಟು ಅಂತ ಅಂಡ್ ಅದ್ರ ಬಗ್ಗೆ ಇರುವಂತ ಅವೇರ್ನೆಸ್ ಇಲ್ಲ. ದಟ್ಸ್ ದ ಪ್ರಾಬ್ಲಮ್. ನಾನು ಈ ವಿಡಿಯೋದಲ್ಲಿ ನಿಮ್ಮನ್ನು ಹೆದರಿಸ್ತಾ ಇಲ್ಲ, ಬಿಕಾಸ್ ಯಾರಾದ್ರೂ ಸತ್ಯ ಹೇಳಲೇಬೇಕಲ್ಲ. ಬಿಕಾಸ್ ನಿಮ್ಮ ಕಂಪನಿಯಲ್ಲಿ ನಿಮ್ಮ ಮ್ಯಾನೇಜರ್ ಆಗಲಿ ನಿಮ್ಮ ಕೊಲೀಗ್ ಆಗಲಿ ಇದನ್ನು ಹೇಳಲಿಕ್ಕೆ ಚಾನ್ಸೇ ಇಲ್ಲ, ಬಿಕಾಸ್ ದೇರ್ ಆರ್ ರೀಸನ್ಸ್ ಫಾರ್ ಇಟ್. ಬಟ್ ಸಮ್ಮನ್ ಹ್ಯಾಸ್ ಟು ಸೇ ಇಟ್ ಅಂಡ್ ಇದು ಬರೀ ವ್ಯೂಸಿಗೆ ಅಥವಾ ನಮಗೆ ಟ್ರಾಕ್ಷನಿಗೋಸ್ಕರ ಮಾಡ್ತಾ ಇಲ್ಲ, ಬಿಕಾಸ್ ದಿಸ್ ಇಸ್ ಅ ಟ್ರೂತ್ ವಿಚ್ ಐ ಜಸ್ಟ್ ವಾಂಟೆಡ್ ಟು ಶೇರ್ ವಿತ್ ಯು ಇನ್ ಅ ವೆರಿ ವೆರಿ ಹಾನೆಸ್ಟ್ ವೇ. ಸೊ ಲಾಸ್ಟ್ ವಿಡಿಯೋದಲ್ಲಿ ನಾವು IT ಜಾಬ್ ಮಾರ್ಕೆಟ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಆ ವಿಡಿಯೋಕ್ಕೆ ಹಲವಾರು ಕಮೆಂಟ್ಸ್ ಬಂದಿದೆ. ಅದರಲ್ಲಿ ನನ್ನ ರೋಲಿಗೆ AI ಹೇಗೆ ಎಫೆಕ್ಟ್ ಆಗುತ್ತೆ ಎಂಬುದಾಗಿ ಎಕ್ಸ್ಪ್ಲೇನ್ ಮಾಡ್ತೀರಾ ಎಂಬ ಹಲವಾರು ಕಮೆಂಟ್ಸ್ ಬಂದಿದೆ. ಸೊ ಆ ನಿಟ್ಟಿನಲ್ಲಿ ನಾನು ಈ ವಿಡಿಯೋ ಮಾಡ್ತಾ ಇದ್ದೇನೆ. ಸೊ ಈ ವಿಡಿಯೋದಲ್ಲಿ ಮೇಜರ್ IT ಕಂಪನೀಸ್ನಲ್ಲಿ ಬರುವಂತಹ ಮೇಜರ್ IT ರೋಲ್ಸಿಗೆ AI ಯಾವ ರೀತಿ ಎಫೆಕ್ಟ್ ಆಗ್ತಾ ಇದೆ, ಎಫೆಕ್ಟ್ ಆಗೋದು ಅಂತಿದ್ರೆ ಎಷ್ಟು ಎಫೆಕ್ಟ್ ಆಗ್ತಾ ಇದೆ, ಅದರ ಜೊತೆಯಲ್ಲಿ ಯಾವ ಪ್ರೊಸೆಸ್ನಲ್ಲಿ AI ಟೂಲ್ಸ್ಗಳನ್ನು ಯೂಸ್ ಮಾಡ್ತಿದ್ದಾರೆ, ಪ್ಲಸ್ ಈ ಪ್ರತಿಯೊಂದು ರೋಲ್ಸಿಗೂ ನಾವು ಒಂದು ಔಟ್ ಆಫ್ 10 AI ರಿಸ್ಕ್ ಸ್ಕೋರ್ಸ್ ಅನ್ನು ಕೂಡ ನಾವು ಪ್ರೊವೈಡ್ ಮಾಡ್ತಿದ್ದೇವೆ. ಇಷ್ಟಕ್ಕೆ ಮುಗಿತಾ ಇಲ್ಲ, ಇದರಿಂದ ನಿಮಗೆ ಹೇಗೆ ಹೊರಗೆ ಬರ್ಬೋದು, ಯಾವ ಟೆಕ್ನಾಲಜಿಯನ್ನು ಕಲಿಬೇಕು, ಯಾವ AI ಟೂಲ್ ಅನ್ನು ನಿಮ್ಮ ಕರೆಂಟ್ ರೋಲಿಗೆ ಯೂಸ್ ಮಾಡ್ಕೊಂಡು ಮುಂದೆ ಹೋಗಬೇಕು, ಎಷ್ಟು ಫಾಸ್ಟ್ ಆಗಿ ಕಲಿಬೇಕು, ಎಷ್ಟು ಎಫಿಷಿಯಂಟ್ ಆಗಿ ಸ್ವಿಚ್ ಮಾಡಬೇಕು, ಇವುಗಳನ್ನು ಕೂಡ ನಾವು ಡಿಸ್ಕಸ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಸೊ ಈ ವಿಡಿಯೋನ ಲಾಸ್ಟ್ ತನಕ ನೋಡ್ಲಿಕ್ಕೆ ಟ್ರೈ ಮಾಡಿ, ಬಿಕಾಸ್ ದ ಸೇಫೆಸ್ಟ್ ಜಾಬ್ ಇನ್ ದಿಸ್ ಲಿಸ್ಟ್ ಮೈಟ್ ಬಿ ದ ಲಾಸ್ಟ್ ಒನ್ ಯು ಹ್ಯಾವ್ ಎಕ್ಸ್ಪೆಕ್ಟೆಡ್. ಹಾಯ್, ಐ ಆಮ್ ಮಣಿಕಂಠ ನಾಯರ್ ಅಂಡ್ ವೆಲ್ಕಮ್ ಟು ಮೈಕ್ರೋ ಡಿಗ್ರಿ. So the first role, software engineering or software developer. ಇದರ ರಿಸ್ಕ್ ಸ್ಕೋರ್ 7 out of 10. ಸೊ ನಾನು ಇಲ್ಲಿ ಎಲ್ಲ ಇಂಜಿನಿಯರ್ಸ್ ಅನ್ನು ಇನ್ಕ್ಲೂಡ್ ಮಾಡ್ತಿದ್ದೇನೆ. ಫ್ರಂಟ್ ಎಂಡ್ ಇಂಜಿನಿಯರ್ಸ್, ಬ್ಯಾಕ್ ಎಂಡ್ ಇಂಜಿನಿಯರ್, ಫುಲ್ ಸ್ಟ್ಯಾಕ್ ಡೆವಲಪರ್ಸ್, ಜೂನಿಯರ್ಸ್, ಸೀನಿಯರ್ಸ್. ಯಾಕಂದ್ರೆ ಇದೊಂದು ಯೂನಿವರ್ಸಲ್ ಆಗಿರುವಂತಹ ಒಂದು ರೋಲ್ ಆಗಿರುತ್ತೆ ಅಂಡ್ ಕಂಪನೀಸ್ ನಲ್ಲಿ ಹೈಯೆಸ್ಟ್ ಎಂಪ್ಲಾಯೀಸ್ ಇರುವಂತಹ ಒಂದು ರೋಲ್ ಕೂಡ ಆಗಿರುತ್ತೆ. ಸೊ ಸ್ವಲ್ಪ ಡೀಪ್ ಆಗಿ ಈ ರೋಲ್ ಬಗ್ಗೆ ಮಾತಾಡ್ಲಿಕ್ಕೆ ಇಷ್ಟಪಡ್ತಿದ್ದೇನೆ. ಸೊ ಈ ರೋಲ್ಗೆ ಇನ್ನೂ ನೀವು AI ಯೂಸ್ ಮಾಡ್ತಿಲ್ಲ ಅಥವಾ ಅಪ್ಸ್ಕಿಲ್ ಆಗ್ತಿಲ್ಲ ಅಂತಿದ್ರೆ ದೆನ್ ಯು ಆರ್ ಇನ್ ರಿಯಲ್ ಡೀಪ್ ಟ್ರಬಲ್. ಯಾಕಂದ್ರೆ ಗ್ಲೋಬಲಿ 1.8 ಮಿಲಿಯನ್ ಡೆವಲಪರ್ಸ್ ಗಿಟಪ್ ಕೋಪೈಲಟ್ ಅನ್ನು ಯೂಸ್ ಮಾಡ್ತಿದ್ದಾರೆ ಅಂಡ್ ಅಮೆಜಾನ್, ಗೂಗಲ್ ಅಂತ ಕಂಪನೀಸ್ ಅವರ ಕೋಡ್ ಬೇಸ್ ಅನ್ನು 30% AI ಅಲ್ಲಿ ಬರಿಸಲಿಕ್ಕೆ ಟ್ರೈ ಮಾಡ್ತಿದ್ದಾರೆ. ಅಂಡ್ ನಾಟ್ ಓನ್ಲಿ ದಟ್, ಈವನ್ ದ ಸ್ಮಾಲ್ ಸ್ಟಾರ್ಟ್ಅಪ್ಸ್ ಕೂಡ AI ಯೂಸ್ ಮಾಡ್ಕೊಂಡು ಅವರ ಪ್ರೊಡಕ್ಟಿವಿಟಿಯನ್ನು 5x ಮಾಡಲಿಕ್ಕೆ ನೋಡ್ತಾ ಇದ್ದಾರೆ. ಸೊ ಇಫ್ ಯು ಆರ್ ಒನ್ ಹೂ ಇಸ್ ನಾಟ್ ಇವನ್ ಯೂಸಿಂಗ್ AI ಅಥವಾ ನೀವು AI ಯೂಸ್ ಮಾಡ್ಕೊಂಡು ನಿಮ್ಮ ಸ್ಕಿಲ್ ಅನ್ನು ಇಂಪ್ರೂವ್ ಮಾಡಲಿಕ್ಕೆ ನೋಡ್ತಿಲ್ಲ, ದೆನ್ ಯು ಆರ್ ಗೋಯಿಂಗ್ ಬಿಹೈಂಡ್. ಸೊ ಕಂಪನೀಸ್ ಅಲ್ಲಿ 8 ಡೆವಲಪರ್ಸ್ ಬೇಕಾಗಿದ್ದ ಕಡೆ ಈಗ 4 ಡೆವಲಪರ್ಸ್ ಅಲ್ಲೇ ವರ್ಕ್ ಮುಗಿತಾ ಇದೆ ಅಂಡ್ ಈ 4 ಡೆವಲಪರ್ಸ್ ಇದ ಗ್ಯಾಪ್ ಅನ್ನು AI ಮಾಡ್ತಾ ಇದೆ. ಸೊ ಇಫ್ ಯು ಆರ್ ಅ ಪರ್ಸನ್ ಹೂ ಇಸ್ ಬಿಲ್ಡಿಂಗ್ ಅ CRUD ಆಪರೇಷನ್ಸ್ ಆರ್ ಕಾಪಿ ಪೇಸ್ಟ್ ಮಾಡಿ API ಇಂಟಗ್ರೇಷನ್ಸ್ ಮಾಡ್ತಿದ್ದೀರಾ, ಅಥವಾ ಟಿಕೆಟ್ ಬೇಸಿಸ್ ಮೇಲೆ ಯಾವ್ದಾದ್ರು ಮೇಂಟೆನೆನ್ಸ್ ಡೆವಲಪ್ಮೆಂಟ್ ಜಾಬ್ ಮಾಡ್ತಿದ್ದೀರಾ, ಅಥವಾ ಲೆಗಸಿ ಸಿಸ್ಟಮ್ ಯೂಸ್ ಮಾಡ್ಕೊಂಡು ಇಫ್ ಯು ಆರ್ ಡೂಯಿಂಗ್ ಎನಿ ಕೈಂಡ್ ಆಫ್ ಇಂಟಗ್ರೇಷನ್ಸ್, ಅಂಡ್ ಈ ಎಲ್ಲ ರೋಲ್ಸ್ ಫಾಸ್ಟ್ ಆಗಿ ಡೈ ಆಗ್ತಾ ಇದೆ. ಇನ್ನೊಂದೇನಂತ ಹೇಳಿದ್ರೆ 2026 ಅಲ್ಲಿ ಕಂಪನೀಸ್ಗಳು ಏಜೆಂಟ್ಸ್ ಕಡೆ ಮೂವ್ ಆನ್ ಆಗ್ತಿದ್ದಾರೆ. ಅವರವರ ಎಂಟೈರ್ ವರ್ಕ್ ಫ್ಲೋ ಅನ್ನು ಡಿವೈಡ್ ಮಾಡಿ ಏಜೆನ್ಸಿಗೆ ಟಾಸ್ಕ್ಸ್ ಅನ್ನು ಅಸೈನ್ ಮಾಡಿ ಅದರಿಂದ ಅವರ ವರ್ಕ್ ಫ್ಲೋ ಅನ್ನು ಆಟೋಮೇಟ್ ಮಾಡ್ಲಿಕ್ಕೆ ನೋಡ್ತಿದ್ದಾರೆ. ಸೊ ಇಷ್ಟೆಲ್ಲ ಕಂಪನೀಸ್ಗಳು ಮುಂದೆ ಹೋಗುವಾಗ ನಾವು ಇನ್ನೂ AI ಟೂಲ್ಸ್ ಬಗ್ಗೆ ನಮಗೆ ನಾಲೆಜೇ ಇಲ್ಲ.
ಅಂಡ್ ಇದೊಂದು ರಿಯಾಲಿಟಿ ಆಕ್ಚುಲಿ. ಅಂಡ್ ನಾವೆನಿಸ್ತಿದ್ದೇವೆ ಇದು ಫ್ಯೂಚರ್ ಅಲ್ಲಿ ಬರ್ಬೋದು, ಫ್ಯೂಚರ್ ಅಲ್ಲಿ ಕಲಿಬಹುದು ಅಂತ ಹೇಳಿದ್ರೆ ನೋ, ಇಟ್ ಈಸ್ ಆಲ್ರೆಡಿ ಪ್ರೊಡಕ್ಷನ್ ಅಲ್ಲಿ AI ಏಜೆಂಟ್ಸ್ ಅನ್ನು ಡಿಪ್ಲಾಯ್ ಮಾಡ್ತಿದ್ದಾರೆ ಅಂಡ್ AI ಅಲ್ಲಿ ಡೆವಲಪ್ಡ್ ಆಗಿರುವಂತಹ ಸಾಫ್ಟ್ವೇರ್ಸ್ ಅನ್ನು ಎಕ್ಸಿಕ್ಯೂಟ್ ಕೂಡ ಮಾಡ್ತಾ ಇದ್ದಾರೆ. ಸೊ ದಿಸ್ ಈಸ್ ಹೌ AI ಇಸ್ ಆಕ್ಚುಲಿ ಎಫೆಕ್ಟಿಂಗ್ ಸಾಫ್ಟ್ವೇರ್ ಇಂಜಿನಿಯರ್ಸ್. ಸೊ ಇಲ್ಲಿವರೆಗೆ ಡಿಸ್ಕಸ್ ಮಾಡಿರೋದು AI ಹೇಗೆ ಎಫೆಕ್ಟ್ ಆಗ್ತಾ ಇದೆ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಅಲ್ಲಿ ಅಂತ. ಸೊ ಅದ್ರ ಬಗ್ಗೆ ಮಾತಾಡಬೇಕು ಅಂತಿದ್ರೆ ಇನ್ನು ಸುಮಾರು ಮಾತಾಡ್ಕೊಳ್ಬಹುದು, ಬಟ್ ನಾನು ಜಸ್ಟ್ ವೆರಿ ಕ್ರಿಟಿಕಲ್ ಆಗಿರುವಂತಹ ಆಸ್ಪೆಕ್ಟ್ಸ್ ಬಗ್ಗೆ ಕಂಪನೀಸ್ ಯಾವ ರೀತಿ ಥಿಂಕ್ ಮಾಡ್ತಿದ್ದಾರೆ ಅದ್ರ ಬಗ್ಗೆ ಮಾತ್ರ ಮಾತಾಡ್ಲಿಕ್ಕೆ ಇಷ್ಟಪಡ್ತಿದ್ದೇನೆ. ಸೊ ಯಾವ್ದೆಲ್ಲ AI ಟೂಲ್ಸ್ ಡೆವಲಪ್ಮೆಂಟ್ ಅಲ್ಲಿ ಯೂಸ್ ಮಾಡ್ತಿದ್ದಾರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಬಟ್ ಜಸ್ಟ್ ಟು ನೇಮ್ ಅ ಫ್ಯೂ. ಸೊ ChatGPT ಹೆವಿಲಿ ಯೂಸ್ಡ್, ಕ್ಲಾಡ್ ಕೋಡ್ ಹೈಯೆಸ್ಟ್ ಅಮೌಂಟ್ ಆಫ್ ರಿಸಲ್ಟ್ ಬರೋ ಕಾರಣ ಕ್ಲಾಡ್ ಕೋಡ್ಸ್ ಅನ್ನು ಕಂಪನೀಸ್ಗಳು ಯೂಸ್ ಮಾಡ್ತಿದ್ದಾರೆ. ಅದ್ರ ಜೊತೆಗೆ ಕೋಡೆಕ್ಸ್ ಅನ್ನು ಯೂಸ್ ಮಾಡ್ತಿದ್ದಾರೆ, ಡಿಬಗಿಂಗ್ ಗೆ AI ಟೂಲ್ಸ್ ಅನ್ನು ಯೂಸ್ ಮಾಡ್ತಿದ್ದಾರೆ. ವೆರಿ ಇಂಪಾರ್ಟೆಂಟ್ಲಿ ಮಿಂಟ್ಲಿಫೈ ಎಂಬ ಒಂದು ಟೂಲ್ ಅನ್ನು ಡಾಕ್ಯುಮೆಂಟೇಶನ್ ಗೆ ಯೂಸ್ ಮಾಡ್ತಿದ್ದಾರೆ. ಸೊ ಈ ರೀತಿ ಹಲವಾರು ಟೂಲ್ಸ್ ಗಳನ್ನು ಕಂಪನೀಸ್ಗಳು ಯೂಸ್ ಮಾಡ್ತಿರುವಾಗ ವಿ ಆಸ್ ಎ ಡೆವಲಪರ್ ಯಾವ ರೀತಿ ಮುಂದೆ ಬರಬೇಕು ಇದ್ರ ಬಗ್ಗೆ ನಾವು ನೆಕ್ಸ್ಟ್ ಡಿಸ್ಕಸ್ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ಸೊ ಇಂಟಗ್ರೇಟ್ ಸಮಥಿಂಗ್ ಇನ್ ಯುವರ್ ಪ್ರಾಜೆಕ್ಟ್ಸ್. ಡೆಫಿನೆಟ್ಲಿ ನೀವು ಪ್ರಾಜೆಕ್ಟ್ಸ್ ಅನ್ನು ಬಿಲ್ಡ್ ಮಾಡ್ತೀರಾ. ಸೊ ಆ ಪ್ರಾಜೆಕ್ಟ್ಸ್ ಅಲ್ಲಿ ಲೈಫ್ ಆಗಿರುವಂತ ಒಂದು ಪ್ರಾಜೆಕ್ಟ್ ಅನ್ನು ಬಿಲ್ಡ್ ಮಾಡ್ಲಿಕ್ಕೆ ನೋಡಿ ಈ CRUD ಆಪರೇಷನ್ಸ್, ಕ್ರಿಯೇಟ್, ರೀಡ್, ಅಪ್ಡೇಟ್, ಡಿಲೀಟ್ ಈ ಇಂತಹ ಆಪರೇಷನ್ ಸಿಂಪಲ್ ಆಗಿರುವಂತ API ಕಾಲ್ಸ್ ಅನ್ನು ದಯಮಾಡಿ ನಿಮ್ಮ ಪ್ರಾಜೆಕ್ಟ್ಸ್ ಅಲ್ಲಿ ಗೋಯಿಂಗ್ ಫಾರ್ವರ್ಡ್ ಹಾಕ್ಲಿಕ್ಕೆ ಹೋಗಬೇಡಿ. ಬಿಕಾಸ್ ಇದೆಲ್ಲ ಆಲ್ರೆಡಿ AI ಸಿಂಪಲ್ ಆಗಿ ಮಾಡ್ತಾ ಇದೆ. ಬಟ್ ಹೇಗೆ ಇದನ್ನು ಬೆಟರ್ ಮಾಡ್ಕೊಳ್ಬಹುದು? ಸೊ ಯಾವ್ದಾದ್ರು AI APIs ಅನ್ನು ನಿಮ್ಮ ಸಿಸ್ಟಮ್ ಗೆ ಇಂಟಗ್ರೇಟ್ ಮಾಡ್ಲಿಕ್ಕೆ ನೋಡಿ, ಚಾಟ್ ಬಾಟ್ಸ್ ಅನ್ನು ಬಿಲ್ಡ್ ಮಾಡ್ಲಿಕ್ಕೆ ನೋಡಿ, ಅಪ್ಲಿಕೇಶನ್ಸ್ ಅನ್ನು ಸ್ಕೇಲ್ ಮಾಡ್ಲಿಕ್ಕೆ ನೋಡಿ. ಸೊ ಈ ರೀತಿಯಾಗಿರುವಂತಹ ಪ್ರಾಜೆಕ್ಟ್ಸ್ ಅನ್ನು ಬಿಲ್ಡ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ಸೊ ದಿಸ್ ಇಸ್ ಅ ಪಾಯಿಂಟ್ ನಂಬರ್ 1. ಯೂಸ್ ಆಸ್ ಮಚ್ ಆಸ್ ಪಾಸಿಬಲ್ ಆಫ್ AI ಟೂಲ್ಸ್ ಇನ್ ಯುವರ್ ಪ್ರಾಜೆಕ್ಟ್ಸ್. ಕ್ಲಾಡ್ ಆಗಲಿ, ChatGPT ಆಗಲಿ, ಕೋಡೆಕ್ಸ್ ಆಗಲಿ, ಟೂಲ್ಸ್ ಆರ್ ಎಷ್ಟು ಟೂಲ್ಸ್ ಇದೆ. ಸೊ ಆ ಟೂಲ್ಸ್ ಅನ್ನು ಹೇಗೆ ನಿಮಗೆ ಪಾಸಿಟಿವ್ ಆಗಿ ನಿಮ್ಮ ಅಪ್ಲಿಕೇಶನ್ಸ್ ಅಲ್ಲಿ ಯೂಸ್ ಮಾಡಬಹುದು ಅದ್ರ ಬಗ್ಗೆ ನೀವು ಥಿಂಕ್ ಮಾಡಲೇಬೇಕಾಗಿರುತ್ತೆ ಇಫ್ ಯು ಆರ್ ನಾಟ್ ಥಿಂಕಿಂಗ್ ಯೆಟ್. ಬಿಕಾಸ್ ಕಂಪನೀಸ್ ಒಂದು ಕಂಪನಿ ಇನ್ನೊಂದು ಕಂಪನಿದು ಗ್ರೋತ್ ನೋಡ್ಕೊಂಡು ಅವರಿಗೆ ಏನ್ ಬೇಕು ಅದನ್ನು ಡಿಸೈಡ್ ಮಾಡುವಂಥದ್ದು. ಸೊ ಇನ್ನೊಂದು ಕಂಪನಿ ಕ್ಲಾಡ್ ಯೂಸ್ ಮಾಡ್ತಾರೆ ಅಂತ ಗೊತ್ತಾದ್ರೆ ಇವರು ಕೂಡ ಕ್ಲಾಡ್ ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಥವಾ ಯಾವುದೇ AI ಟೂಲ್ ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಅಲ್ಲಿ ನಾವು ಪುನಃ ವಿ ಶುಡಂಟ್ ಗೆಟ್ ಲೆಫ್ಟ್ ಬಿಹೈಂಡ್. ವಿ ಹ್ಯಾವ್ ಟು ಬಿ ಅಹೆಡ್ ಆಫ್ ದ ಗೇಮ್. ಸೊ ಸ್ಟಾರ್ಟ್ ಬಿಲ್ಡಿಂಗ್ ಯುವರ್ ಪ್ರಾಜೆಕ್ಟ್ಸ್ ಟುಡೇ ವಿತ್ ಇಂಟಗ್ರೇಷನ್ ಆಫ್ AI ಇನ್ ದಟ್ ವಿಚ್ ಈಸ್ 100% ಮಸ್ಟ್. ಎರಡನೇದು ಲರ್ನ್ ಪ್ರಾಂಪ್ಟ್ ಇಂಜಿನಿಯರಿಂಗ್. ಗೋಯಿಂಗ್ ಫಾರ್ವರ್ಡ್ 2020 2030 ಆಗುವಾಗ ಯಾರು ಕೂಡ ಏನು ಕೋಡ್ ಬರೆಯುವುದಿಲ್ಲ, ಆ ಕಾನ್ಸೆಪ್ಟೇ ಮುಗ್ದು ಹೋಗ್ತದೆ. ಸೊ LLM ವಿಲ್ ಗಿವ್ ಯು ದ ಕೋಡ್. ಆ ಕೋಡ್ ಅನ್ನು ಕರೆಕ್ಟ್ ಆಗಿ ರಿವ್ಯೂ ಮಾಡುವಂತಹ ಕೆಪಬಿಲಿಟೀಸ್ ನಿಮ್ಗೆ ಇರಬೇಕು. ಸೊ LLM ನಿಮ್ಗೆ ಕೋಡ್ ಅನ್ನು ಕೊಡಬೇಕು ಅಂತಿದ್ರೆ ನೀವು LLM ಗೆ ಪ್ರಾಂಪ್ಟ್ ಅನ್ನು ಕೊಡಬೇಕಾಗುತ್ತೆ. ಸೊ ಬೆಟರ್ ದ ಪ್ರಾಂಪ್ಟ್, ಬೆಟರ್ ದ ರಿಸಲ್ಟ್. ಸೊ ಬೆಟರ್ ಆಗಿ ಪ್ರಾಂಪ್ಟ್ ಬರೆಯುವಂತಹ ಸ್ಕಿಲ್ಸ್ ಅನ್ನು ನೀವು ಕಲಿಲೇಬೇಕಾಗುತ್ತೆ. ಬಿಕಾಸ್ ಇದು ಯು ಮೈಟ್ ಥಿಂಕ್ ಇದು ಕಲ್ತ ನಂತರ ನನ್ನ ಡೆವಲಪ್ಮೆಂಟ್ ಸ್ಕಿಲ್ ಕಡಿಮೆ ಆಗ್ತದೆ, ನನಗೆ ಡೆವಲಪ್ ಮಾಡುವಂತ ಒಂದು ಥಾಟ್ ಪ್ರೊಸೆಸ್ ಹೋಗ್ತದೆ ಅಂತ. ಬಟ್ ರಿಯಾಲಿಟಿ ಹೇಳಬೇಕು ಅಂತಿದ್ರೆ ಕಂಪನಿ ಇದೇ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಇದು ಕಂಪನಿಗೋಸ್ಕರ ಅಥವಾ ನಿಮ್ಮ ಜಾಬಿಗೋಸ್ಕರ ಆದ್ರೂ ನೀವು ಮಾಡ್ಲೇಬೇಕಾಗುತ್ತೆ. ಇವನ್ ಐ ಫೀಲ್ ಬ್ಯಾಡ್. ಈಗ ನನ್ನ ಟೀಮ್ ಅಲ್ಲಿ ಇರುವಂತಹ ಎಲ್ಲ ವಿ ಯೂಸ್ AI. ಎಷ್ಟೋ ಡೆವಲಪರ್ಸ್ ನನ್ನ ಹತ್ರ ಬಂದು ಹೇಳ್ತಾರೆ, ಸರ್ ಇದು ನಮಗೆ ಮಾಡೋದಂತಿದ್ರೆ ನಮ್ಮ ಕ್ರಿಯೇಟಿವಿಟಿ ಇಲ್ಲಿ ಲಾಸ್ ಆಗ್ತಾ ಇದೆ ಅಂತ. ಎಸ್ ಆಗ್ತಾ ಇದೆ, ಬಟ್ 5 years ಪ್ರೊಡಕ್ಟಿವ್ ಆಗಿ 5x ಟೈಮ್ ನೀವು ಇಂಪ್ರೂವ್ ಆಗಬೇಕು ಅಂತಿದ್ರೆ ಖಂಡಿತವಾಗಿಯೂ ನೀವು ಇದರಲ್ಲಿ ಪುಷ್ ಆಗಲೇಬೇಕಾಗುತ್ತೆ. ಬಿಕಾಸ್ ಕಂಪನಿಗೋಸ್ಕರ ನಿಮ್ಮ ಜಾಬ್ ಅನ್ನು ಸಸ್ಟೈನ್ ಮಾಡ್ಲಿಕ್ಕೋಸ್ಕರ ನಿಮ್ಮ ಕಂಪನೀಸ್ ಏನ್ ಹೇಳ್ತಿದ್ದಾರೆ ಅದನ್ನು ಫಾಲೋ ಮಾಡಲೇಬೇಕಾಗುತ್ತೆ. ನೀವು ಅದು ಇಷ್ಟಪಡದಿರಿ. ಸೊ ಪ್ರಾಂಪ್ಟ್ ಇಂಜಿನಿಯರಿಂಗ್ ಇಸ್ ದ ಫಸ್ಟ್ ಥಿಂಗ್ ವಿಚ್ ಐ ವಾಂಟ್ ಯು ಟು ಲರ್ನ್. ಸೊ ನೆಕ್ಸ್ಟ್ ಏನಂತ ಹೇಳಿದ್ರೆ ಏಜೆಂಟ್ಸ್ ಅನ್ನು ಬಿಲ್ಡ್ ಮಾಡೋದು. ಬಿಕಾಸ್ ಕಂಪನೀಸ್ ಏಜೆಂಟ್ಸ್ ಮುಖಾಂತರ ಹೋಗ್ತಿರುವಾಗ ನೀವು ಕೂಡ ಏಜೆಂಟ್ಸ್ ಅನ್ನು ಬಿಲ್ಡ್ ಮಾಡಲಿಕ್ಕೆ ಟ್ರೈ ಮಾಡಿ. ಯೂಸ್ ಟೂಲ್ಸ್ ಸಚ್ ಆಸ್ LangChain, LangGraph ಈ ರೀತಿ ಇರುವಂತಹ ಟೂಲ್ಸ್ ಅನ್ನು ಯೂಸ್ ಮಾಡಿಕೊಂಡು ಪ್ರಾಪರ್ ಆಗಿರುವಂತಹ ಒಂದು ಏಜೆಂಟ್, ಅದು ಸ್ಕೇಲಬಲ್ ಏಜೆಂಟ್ ಆಗಿರಬೇಕು ಅಂತಿಲ್ಲ, ಅಟ್ಲೀಸ್ಟ್ ನಿಮ್ಮ ರೆಸ್ಯೂಮೆಯಲ್ಲಿ ನೀವು ಏಜೆಂಟ್ಸ್ ಅನ್ನು ಬಿಲ್ಡ್ ಮಾಡ್ತಿದ್ದೀರಿ ಎಂಬ ರೀತಿಯಲ್ಲಿ ತೋರಿಸ್ಕೊಂಡು ಹೋದ್ರೆ ದಟ್ ವಿಲ್ ಗಿವ್ ಎನ್ ಅಶ್ಯೂರ್ಡ್ ವ್ಯಾಲ್ಯೂ ಫಾರ್ ಎನ್ ಇಂಟರ್ವ್ಯೂಯರ್ ಹೂ ಕ್ಯಾನ್ ಹೈಯರ್ ಯು ಇನ್ ಆರ್ಡರ್ ಟು ಅಂಡರ್ಸ್ಟ್ಯಾಂಡ್ ದಟ್ ಓಕೆ ಈ ವ್ಯಕ್ತಿ AI ಏಜೆಂಟ್ಸ್ ಅನ್ನು ಬಿಲ್ಡ್ ಮಾಡಿದ್ದಾರೆ and that is really what we want. So going forward ಹಳೆ ಸಿಂಪಲ್ CRUD ಆಪರೇಷನ್ ಟಾಯ್ ಪ್ರಾಜೆಕ್ಟ್ಸ್ ಅನ್ನು ಮಾಡೋದನ್ನು ದಯಮಾಡಿ ನಿಲ್ಲಿಸಿ. AI ಏಜೆಂಟ್ಸ್ ಅನ್ನು ಬಿಲ್ಡ್ ಮಾಡಿ. ಪ್ರಾಂಪ್ಟ್ ಇಂಜಿನಿಯರಿಂಗ್ ಅಲ್ಲಿ ಯು ಹ್ಯಾವ್ ಟು ಅಪ್ಸ್ಕಿಲ್ ದೇರ್ ಅಂಡ್ ಸ್ಟಾರ್ಟ್ ಇಂಟಿಗ್ರೇಟಿಂಗ್ AI ಟು ಯುವರ್ ಪ್ರಾಜೆಕ್ಟ್ಸ್. ಸೊ all these are related to the projects side of things. Next ನೀವು ಯಾವ ರೀತಿಯಲ್ಲಿ ಅಪ್ಸ್ಕಿಲ್ ಆಗಬೇಕು, ರೈಟ್? ಸೊ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ನಾನು ಇಲ್ಲಿ ಏನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ ಅಂತ ಹೇಳಿದ್ರೆ ವಿಚ್ ಇಸ್ ಮಸ್ಟ್ ಇನ್ ಎವ್ರಿ ಸೆನ್ಸ್ ಈಸ್ ಟು ಸ್ಟಾರ್ಟ್ ಥಿಂಕಿಂಗ್ ಅಬೌಟ್ ಸಿಸ್ಟಮ್ ಡಿಸೈನ್ ಅಂಡ್ ಆರ್ಕಿಟೆಕ್ಚರಲ್ ಪ್ಯಾಟರ್ನ್. ಇಲ್ಲಿ AI ಇನ್ನೂ ಬಂದಿಲ್ಲ. ದಿಸ್ ಇಸ್ ಫಾರ್ ಸೀನಿಯರ್ ಇಂಜಿನಿಯರ್ಸ್ ಆರ್ ಎನಿ ಜೂನಿಯರ್ ಇಂಜಿನಿಯರ್ಸ್ ಆಲ್ಸೋ who want to scale into the field of software engineering. So start thinking as a system design architect. ಯಾಕಂದ್ರೆ ಒಂದು 2027 2028 ಆಗುವಾಗ ಆರ್ ಈಗಲೇ ಆಲ್ರೆಡಿ ಬಂದಿದೆ,
ಡೆವಲಪರ್ಸ್ ಎಂಬ ರೋಲ್ ಇರೋದೇ ನನಗೆ ಕಾಣ್ತಾ ಇಲ್ಲ. ಸೊ ಯು ಆಲ್ ವಿಲ್ ಬಿ ನೋನ್ ಆಸ್ ಸೊಲ್ಯೂಷನ್ಸ್ ಬಿಲ್ಡರ್, ಅಥವಾ ಒಂದು ಪ್ರಾಬ್ಲಮ್ ಸ್ಟೇಟ್ಮೆಂಟ್ಗೆ ಸೊಲ್ಯೂಷನ್ಸ್ ಅನ್ನು ಕೊಡುವಂಥ ರೀತಿಯಲ್ಲಿ ಇರುವಂತಹ ಇಂಜಿನಿಯರ್ಸ್ ಆಗ್ಲಿಕ್ಕೆ ನೀವು ಹೋಗ್ತಾ ಇದ್ದೀರಿ. ಬಿಕಾಸ್ ಕೋಡ್ ಯಾರೇನು ಬರೆಯುವುದಿಲ್ಲ, ಬರೆದಿರುವಂಥ ಕೋಡನ್ನು ಯೂಸ್ ಮಾಡ್ಲಿಕ್ಕೆ ಇರುವಂಥ ಫ್ಲೆಕ್ಸಿಬಿಲಿಟೀಸ್ ಮಾತ್ರ ನಮಗೆ ಇನ್ನು ಗೋಯಿಂಗ್ ಫಾರ್ವರ್ಡ್ ಇರುತ್ತೆ. ಸೊ ನಾನಿಲ್ಲಿ ಏನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ ಅಂತ ಹೇಳಿದ್ರೆ, ಸಿಸ್ಟಮ್ ಆರ್ಕಿಟೆಕ್ಟ್ ಬಗ್ಗೆ ಅರ್ಥ ಮಾಡ್ಕೊಳ್ಳಿ. ಒಂದು ಕಂಪನಿಯಲ್ಲಿ ಸ್ಕೇಲೆಬಲ್ ಸಿಸ್ಟಮ್ಸ್ ಹೇಗೆ ಯೂಸ್ ಮಾಡ್ತಾರೆ, ಮೈಕ್ರೋ ಸರ್ವಿಸಸ್ ಆರ್ಕಿಟೆಕ್ಚರ್ ಯಾಕೆ ಯೂಸ್ ಮಾಡ್ತಾರೆ, ಯಾಕೆ ನಾವು EC2 ಇನ್ಸ್ಟೆನ್ಸ್ ಅಲ್ಲಿ ಮಲ್ಟಿಪಲ್ ಸರ್ವರ್ಸ್ ಅನ್ನು ಸ್ಪಿನ್ ಆಫ್ ಮಾಡ್ತೇವೆ. ಸೊ ಈ ರೀತಿಯಾಗಿರುವಂತಹ ಆರ್ಕಿಟೆಕ್ಚರಲ್ ಪ್ಯಾಟರ್ನ್ಸ್ ಬಗ್ಗೆ ಥಿಂಕ್ ಮಾಡಿದ್ರೆ ದಟ್ ಇಸ್ ವೆರಿ AI ಕಾಂಟ್ ಸಾಲ್ವ್, ಆರ್ ಅಟ್ಲೀಸ್ಟ್ ಈ ಪಾಯಿಂಟ್ ಅಲ್ಲಿ ಅದನ್ನು ಸಾಲ್ವ್ ಮಾಡಲಿಕ್ಕಿರುವಂಥ ಕೆಪಬಿಲಿಟೀಸ್ AIಗೆ ಇನ್ನೂ ಬಂದಿಲ್ಲ. ಇನ್ನೊಂದು, ಬಿಸ್ನೆಸ್ ರಿಕ್ವೈರ್ಮೆಂಟ್ಸ್ ಅನ್ನು ಅರ್ಥ ಮಾಡ್ಕೊಳ್ಳಿ, ಬಿಸ್ನೆಸ್ ಲಾಜಿಕ್ ಅನ್ನು ಅರ್ಥ ಮಾಡ್ಕೊಳ್ಳಿ, ಓಪನ್ ಆಗಿರುವಂಥ ನಿಮ್ಮ ಸೊಲ್ಯೂಷನ್ಸ್ ಅನ್ನು ಕಂಪನೀಸ್ ಅಥವಾ ನಿಮ್ಮ ಮ್ಯಾನೇಜರ್ಸ್ ಹತ್ರ ಮಾತಾಡುವಂಥ ಕೆಪಬಿಲಿಟೀಸ್ ಅನ್ನು ಬಿಲ್ಡ್ ಮಾಡಿ. ದಟ್ ಇಸ್ ವೇರ್ ಮೈ ನೆಕ್ಸ್ಟ್ ಪಾಯಿಂಟ್ ಕಮ್ಸ್ ಇನ್. ಲರ್ನ್ ಹಾನೆಸ್ಟ್ ಕಮ್ಯುನಿಕೇಶನ್. ಹಾನೆಸ್ಟ್ ಆಗಿರುವಂಥ ಕಮ್ಯುನಿಕೇಶನ್ ಅನ್ನು ಕಲ್ತ್ಕೊಳ್ಳಿ. ಅಂಡ್ ನಿಮಗೆ ಏನು ನಿಮ್ಮ ಥಾಟ್ ಪ್ರೊಸೆಸ್ ಅಲ್ಲಿ ಬರ್ತದೆ ಅದನ್ನು ಪ್ರಾಪರ್ ಆಗಿ ಕಮ್ಯುನಿಕೇಟ್ ಮಾಡುವಂಥ ಒಂದು ಸ್ಕಿಲ್ ಸೆಟ್ ಅನ್ನು ನೀವು ಬಿಲ್ಡ್ ಮಾಡಿದ್ರೆ, ದಿಸ್ ಇಸ್ ಹೌ ಯು ವಾಂಟ್, ಆರ್ ದಿಸ್ ಇಸ್ ಹೌ ಯು ಕ್ಯಾನ್ ಸರ್ವೈವ್ ಇನ್ ದ ನೆಕ್ಸ್ಟ್ ಕಪಲ್ ಆಫ್ ಇಯರ್ಸ್. ಬಿಕಾಸ್ ವಿದೌಟ್ AI ಯಾವುದೇ ಕಂಪನೀಸ್ ಗೋಯಿಂಗ್ ಫಾರ್ವರ್ಡ್ ಮುಂದೆ ಹೋಗುದಿಲ್ಲ. ಎವ್ರಿ ಒನ್ ನಾನು ಮಂಗಳೂರಲ್ಲಿ ಐ ಹವ್ ಸ್ಪೋಕನ್ ವಿತ್ ಲಾಟ್ಸ್ ಆಫ್ ಸ್ಮಾಲ್ ಕಂಪನಿ CEOs ಜೊತೆ, ಅಥವಾ ಐ ಹವ್ ಸೀನ್ ಒಂದು 800 crore ಜನರೇಟ್ ಆಗಿರುವಂಥ ಕಂಪನೀಸ್ ಜೊತೆನೂ ನಾನು ಮಾತಾಡುವಾಗ ಅವರು ಹೇಳ್ತಾ ಇರೋದು ಎವ್ರಿ ಒನ್ ಆರ್ ಯೂಸಿಂಗ್ AI ಇನ್ ದೇರ್ ವರ್ಕ್ ಫ್ಲೋ. ಸೊ ಇಟ್ಸ್ ಅ ಮಸ್ಟ್ ಗೈಸ್. ಸೊ ಇದ್ಯಾಕೆ ನಾನು ಸ್ವಲ್ಪ ಡೀಪ್ ಆಗಿ ಹೇಳಿದ್ದೇನೆ ಅಂತ ಹೇಳಿದ್ರೆ, ಬಿಕಾಸ್ ಒಂದು ಕಂಪನಿಯಲ್ಲಿ ಹೈಯೆಸ್ಟ್ ಅಮೌಂಟ್ ಆಫ್ ಸಾಫ್ಟ್ವೇರ್ ಇಂಜಿನಿಯರ್ಸ್ ಇರ್ತಾರೆ, ಅಂಡ್ ಈ ಸಾಫ್ಟ್ವೇರ್ ಇಂಜಿನಿಯರ್ಸ್ ಇನ್ನೂ AI ಅಲ್ಲಿ ಅಡಾಪ್ಟ್ ಮಾಡಿಲ್ಲ ಅಂತಿದ್ರೆ ಐ ಥಿಂಕ್ ಯು ಆರ್ ಗೋಯಿಂಗ್ ಬಿಹೈಂಡ್. ಸೊ ಟು ಸಮ್ಮರೈಸ್ what I want to say, definitely use AI, definitely integrate AI in your project, learn prompt engineering which is very important, AI agents ಅನ್ನು build ಮಾಡಲಿಕ್ಕೆ ಟ್ರೈ ಮಾಡಿ, and ಸಿಸ್ಟಮ್ ಆರ್ಕಿಟೆಕ್ಟ್ ಅನ್ನು ಬಿಲ್ಡ್ ಮಾಡಲಿಕ್ಕೆ ಟ್ರೈ ಮಾಡಿ, ಅಂಡ್ ಥಿಂಕ್ ಲೈಕ್ ಅ ರಿಯಲ್ ಇಂಜಿನಿಯರ್ ಅಂಡ್ ನಾಟ್ ಲೈಕ್ ಅ ಪ್ಲೇನ್ ಕೋಡರ್. ರೋಲ್ ನಂಬರ್ 2, QA ಇಂಜಿನಿಯರಿಂಗ್ ಆರ್ ಮ್ಯಾನ್ಯುವಲ್ ಟೆಸ್ಟಿಂಗ್. ಇದ್ರ ಬಗ್ಗೆ ನಾನು ಜಾಸ್ತಿ ಮಾತಾಡಲಿಕ್ಕೆ ಹೋಗ್ತಾ ಇಲ್ಲ. ಅಂಡ್ ದ ಸ್ಕೋರ್ ಈಸ್ 9.5 ಔಟ್ ಆಫ್ 10. ಸೊ ಇದರಿಂದ ನಿಮಗೆ ಗೊತ್ತಾಗುತ್ತೆ ಎಷ್ಟು AI ಇಂಪ್ಯಾಕ್ಟ್ ಈ ರೋಲ್ ಮೇಲೆ ಆಗಿದೆ ಅಂತ. 70 to 80% ಆಫ್ ದ ಮ್ಯಾನ್ಯುವಲ್ ಟೆಸ್ಟರ್ಸ್ ಆರ್ ಗೆಟಿಂಗ್ ಲೇಡ್ ಆಫ್ ಇನ್ ಅ ಕಂಪನಿ, and you know the reason, correct ಅಲ್ಲ? ಬಿಕಾಸ್ ರಿಪಿಟೇಟಿವ್ ಆಗಿರುವಂಥ ಟಾಸ್ಕ್ AI ಈಸಿಲಿ ಮಾಡುತ್ತೆ. ಆ್ಯಂಡ್ ನೀವು ನಿಮ್ಮ ಬ್ರೌಸರನ್ನು ಓಪನ್ ಮಾಡುವಂಥ ಟೈಮಲ್ಲಿ ಅಷ್ಟೇ ಟೈಮ್ ಸಾಕಂತೆ ChatGPTಗೆ ನಿಮ್ಮ ಟೆಸ್ಟನ್ನು ಬರೆದು ಮುಗಿಸ್ಲಿಕ್ಕೆ. ಸೊ ಟೆಸ್ಟಿಮ್ ಅಂತ ಒಂದು AI ಟೂಲ್ ಇದೆ ವಿಚ್ ಡಸ್ ಎವ್ರಿಥಿಂಗ್ ವಾಟ್ ಡಸ್ ಅ ಮ್ಯಾನ್ಯುವಲ್ ಟೆಸ್ಟರ್ ಡಸ್. ಸೊ highly affected if you are still working as a QA engineer, that too in manual testing field, I would highly recommend at least switch ಮಾಡಿ ನಿಮ್ಮ ಕರಿಯರ್ ಅನ್ನು. ಇಲ್ಲ ಅಂತಿದ್ರೆ ಐ ಡೆಫಿನೆಟ್ಲಿ ಬಿಲೀವ್ ಯು ಆರ್ ಗೆಟಿಂಗ್ ಅ ಲೇಟ್ ಬಿಹೈಂಡ್. ಇಲ್ಲದಿದ್ರೆ ಆಟೋಮೇಷನ್ ಟೆಸ್ಟಿಂಗಿಗೆ ಸ್ವಿಚ್ ಆಗಿ ಸೆಲೆನಿಯಮ್ ಮತ್ತು ಪ್ಲೇರೈಟ್ ಈಸ್ ಅ ವೆರಿ ಗುಡ್ ಕಾಂಬಿನೇಷನ್ ರೈಟ್ ನೌ. ಅಂಡ್ ವೆರಿ ಇಂಪಾರ್ಟೆಂಟ್ಲಿ LLM ಅನ್ನು ಇವ್ಯಾಲ್ಯುಯೇಟ್ ಮಾಡುವಂಥ ಟೆಸ್ಟ್ ಕೇಸಸ್ ಅನ್ನು ಬರೀರಿ. LLM ಇದು ಔಟ್ಪುಟ್ ಪ್ರಾಪರ್ ಉಂಟಾ ಅಥವಾ ಹ್ಯಾಲುಸಿನೇಷನ್ ಎಷ್ಟೆಲ್ಲ ಬೇಗ ಇದು ಆಗ್ತಾ ಇದೆ. ಸೊ ಈ ರಿಪೋರ್ಟ್ ಮಾಡುವಂಥ ಒಂದು ಟೆಸ್ಟಿಂಗ್ ಟೂಲ್ಸ್ ಅನ್ನು ನಿಮಗೆ ಬಿಲ್ಡ್ ಮಾಡ್ಲಿಕ್ಕೆ ಆಯ್ತು ಅಂತಿದ್ರೆ ದಟ್ ಹ್ಯಾಸ್ ಅ ವೆರಿ ಗುಡ್ ಫ್ಯೂಚರ್. ಯಾಕೆಂದ್ರೆ 3x ವೇಯಲ್ಲಿ ಕಂಪನೀಸ್ ಈ LLM ಸೆಕ್ಯೂರಿಟಿ ಆಸ್ಪೆಕ್ಟ್ಸ್ಗೆ ಪೇ ಮಾಡಲಿಕ್ಕೆ ರೆಡಿ ಇದ್ದಾರೆ. ಸೊ LLM ಅನ್ನು ಇವ್ಯಾಲ್ಯುಯೇಟ್ ಮಾಡುವಂಥ ಫೀಲ್ಡ್ಗೆ ನೀವು ಮುಂದೆ ಹೋಗುತ್ತಿದ್ರೆ ದಟ್ ಈಸ್ ವೇರ್ ಯು ವಿಲ್ ಹ್ಯಾವ್ a brand scope. So career to switch ನನ್ನ ಪ್ರಕಾರ manual testing in the automation testing with LLM evaluation as a skill in your resume. So role number 3, cloud engineer. So specifically L1 L2 engineers ಬಗ್ಗೆ ಮಾತಾಡ್ತಿದ್ದೇನೆ. So L1 L2 engineers ಅಂತ ಹೇಳಿದ್ರೆ the front line engineers, ಅಥವಾ ನಿಮ್ಮ ಇನ್ಫ್ರಾಸ್ಟ್ರಕ್ಚರ್ ಅನ್ನು ಮ್ಯಾನೇಜ್ ಮಾಡೋದು, ಏನಾದರೂ ಕ್ವೆರೀಸ್ ಬಂದ್ರೆ ಟ್ರಬಲ್ ಶೂಟ್ ಮಾಡೋದು ಕ್ಲೌಡ್ ಅಲ್ಲಿ. ಸೊ ಈ ಇಂಜಿನಿಯರ್ಸ್ಗೆ AI ಎಷ್ಟು ಎಫೆಕ್ಟ್ ಆಗ್ತಿದೆ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ದ ರಿಸ್ಕ್ ಸ್ಕೋರ್ ಈಸ್ ಅಬೌಟ್ 5.5 ಔಟ್ ಆಫ್ 10. ಸೊ Amazon Q ಎಂಬ ಒಂದು AI ಟೂಲ್ ನಿಮ್ಮ EC2 ಇನ್ಸ್ಟೆನ್ಸ್ ಅನ್ನು ಪ್ರೊವಿಷನ್ ಮಾಡುತ್ತೆ, ಕ್ಲೌಡ್ ಫಾರ್ಮೇಷನ್ಸ್ ಅನ್ನು ಬರೆಯುತ್ತೆ, ಅಂಡ್ ನಿಮ್ಮ VPC ಇನ್ಸ್ಟೆನ್ಸ್ ಅನ್ನು ಕೂಡ ಸ್ಪಿನ್ ಆಫ್ ಮಾಡುತ್ತೆ. ಅದರ ಜೊತೆಗೆ ಗೂಗಲ್ ಕ್ಲೌಡ್ ಜೆಮಿನೈ ಎಂಬ AI ಟೂಲ್ ನಿಮ್ಮ ಕ್ಲೌಡ್ ಸ್ಪೆಂಡ್ಸ್ ಇದು ಆಪ್ಟಿಮೈಸೇಷನ್ಸ್ ಅನ್ನು ತೋರಿಸುತ್ತೆ. ಅಟ್ ದ ಸೇಮ್ ಟೈಮ್ ಫ್ಲಾಗ್ ಮಿಸ್ಕಾನ್ಫಿಗರೇಷನ್ಸ್ ಏನಿದೆಯೋ ಅದನ್ನು ಕೂಡ ಕಂಡು ಹಿಡಿತಾ ಇದೆ. ಅಂಡ್ ದೇರ್ ಇಸ್ ಒನ್ ಮೋರ್ AI ಟೂಲ್ ವಿಚ್ ಇಸ್ ಕಾಲ್ಡ್ ಆಸ್ HashiCorp's Copilot. ಅದು ನಿಮ್ಮ ಎಂಟೈರ್ ಟೆರಾಫಾರ್ಮ್ ಅನ್ನು ಬರೆಯುತ್ತೆ ಬೇಸ್ಡ್ ಆನ್ ಯುವರ್ ನ್ಯಾಚುರಲ್ ಲ್ಯಾಂಗ್ವೇಜ್ ಡಿಸ್ಕ್ರಿಪ್ಷನ್. ಫಿನಾನ್ಷಿಯಲ್ ಆಪರೇಷನ್ಸ್ ಟೀಮ್ ಹೂ ಆರ್ ಯೂಸಿಂಗ್ AI in their cloud engineering roles have figured out that 30 to 40% of cloud waste which L1 L2 engineers were missing. ಅಂದ್ರೆ L1 L2 ಇಂಜಿನಿಯರ್ಸ್ ಮಾಡುವಂತ ಕೆಲಸವನ್ನು AI ಮುಖಾಂತರ ಮಾಡಿಸಿದಾಗ
30-40% ಆಫ್ ದ ಕ್ಲೌಡ್ ವೇಸ್ಟ್ ಅನ್ನು ಅವರು ಫಿಗರ್ ಔಟ್ ಮಾಡಿದ್ರು ದಟ್ L1 and L2 ಇಂಜಿನಿಯರ್ಸ್ ಮಿಸ್ ಮಾಡ್ತಾ ಇದ್ರು. ಸೊ ಈ ರೀತಿಯಲ್ಲಿ ಕ್ಲೌಡ್ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಕೂಡ ನಾವು AI ಅನ್ನು ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇವೆ ಅಂಡ್ ಇದು ಬೇಗನೆ ಇಂಡಿಯಾದಲ್ಲೂ ಬರುತ್ತೆ. ಡೆಫಿನೆಟ್ಲಿ ಹಲವಾರು ಕಂಪನೀಸ್ ಅಲ್ಲಿ ಆಲ್ರೆಡಿ ಯೂಸ್ ಮಾಡ್ತಿದ್ದಾರೆ, ಬಟ್ ಡೆಫಿನೆಟ್ಲಿ ಎಲ್ಲ ಕಂಪನೀಸ್ ಅಲ್ಲಿ ಬರುವಂತಹ ಸಾಧ್ಯತೆ ಇದೆ. ಸೊ ಐ ಆಮ್ ಸ್ಪೀಕಿಂಗ್ ಅಬೌಟ್ L1 and L2 ಇಂಜಿನಿಯರ್ಸ್ ಓನ್ಲಿ. ಸೊ ಇದರಿಂದ ಹೊರಗೆ ಹೇಗೆ ಬರ್ಬೋದು, ದಟ್ ಈಸ್ ಅ ನೆಕ್ಸ್ಟ್ ಟಾಕ್. ಸೊ ಅದರಲ್ಲಿ ಡೆಫಿನೆಟ್ಲಿ ಈ ರೋಲ್ ಇಂದ ನೀವು ಸೊಲ್ಯೂಷನ್ಸ್ ಆರ್ಕಿಟೆಕ್ಟ್ ಅಸೋಸಿಯೇಟ್ಗೆ ಬರಲೇಬೇಕಾಗುತ್ತೆ ಅಂಡ್ ದಟ್ ಈಸ್ ನಾಟ್ ಅ ಮಿತ್ ಎನಿಮೋರ್ ಅಟ್ ಆಲ್. ನೀವು ಬರಲೇಬೇಕಾಗುತ್ತೆ, ಯಾಕಂದ್ರೆ ಈ AI ಟೂಲ್ಸ್ಗೆ ಹೆಚ್ಚಾಗಿ AI ಟೂಲ್ಸ್ ಅಥವಾ AI ಆಟೋಮೇಷನ್ಸ್ ಬರುವಾಗ ಡೆಫಿನೆಟ್ಲಿ ಈ AI ಅನ್ನು ಹೋಸ್ಟ್ ಮಾಡಲಿಕ್ಕೆ ಕ್ಲೌಡ್ ಪ್ಲಾಟ್ಫಾರ್ಮ್ಸ್ ಆರ್ ಕ್ಲೌಡ್ ಪ್ರೊವೈಡರ್ಸ್ ಬೇಕೇ ಬೇಕಾಗುತ್ತೆ. ಸೊ ಡಿಮಾಂಡ್ ಫಾರ್ AWS ಆರ್ Azure ಆರ್ GCP ಸೊಲ್ಯೂಷನ್ಸ್ ಆರ್ಕಿಟೆಕ್ಟ್ ಅಸೋಸಿಯೇಟ್ ಈಸ್ ಸಿಗ್ನಿಫಿಕೆಂಟ್ಲಿ ಹೈ ಅಂಡ್ ಇಟ್ ಈಸ್ ಗ್ರೋಯಿಂಗ್. ಇನ್ನೊಂದು AI/ML ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಇರುವಂತಹ ನಾಲೆಜ್ ನಿಮ್ಮ ರೆಸ್ಯೂಮೆಯಲ್ಲಿ ಇದ್ರೆ that's an added advantage. ಸೊ ಹೈಯೆಸ್ಟ್ ಆಗಿ ರಿಕ್ವೈರ್ಮೆಂಟ್ಸ್ ಗ್ಲೋಬಲಿ ಬರುವಂಥದ್ದು apart from AI engineering is for cloud engineers. When I say cloud engineers, cloud solutions architect, because more the AI, more the opportunity, and more the opportunity, definitely more the hirings. So I believe cloud is one technology where you can really tap on, and especially not L1 and L2 engineers, please avaranu replace madlike definitely AI inda agutte, but I want you to skill it up with cloud solutions architect or any role ahead of solutions architect. So one more point I just want to add, ನೀವು ಕ್ಲೌಡ್ ಕಡೆಗೆ ಬರಬೇಕು ಅಥವಾ ನಿಮ್ಮ ಕರಿಯರ್ ಅನ್ನು ಕ್ಲೌಡ್ ಅಲ್ಲಿ ಮುಂದೆ ತಕೊಂಡು ಹೋಗಬೇಕು ಅಂತಿದ್ರೆ one important thing which I want you to learn and which is having high importance in 2026 is cost optimization technique and disaster management. Because ಕಂಪನೀಸ್ ನಿಮ್ಮ ಕ್ಲೌಡ್ ಅನ್ನು ಸ್ಕೇಲ್ ಮಾಡಲಿಕ್ಕೆ ನೋಡ್ತಾ ಇರುವಾಗ ಕಾಸ್ಟ್ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗುತ್ತೆ ಅಂಡ್ ಡಿಸಾಸ್ಟರ್ ಅಂದ್ರೆ ಈ ಸರ್ವರ್ಸ್ ಎಲ್ಲ ಡೌನ್ ಆಗೋದು, ಅದರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಸೊ ಈ ಎರಡು ಸ್ಕಿಲ್ಸ್ ಅನ್ನು ನಿಮ್ಮ ರೆಸ್ಯೂಮೆಯಲ್ಲಿ ಹಾಕಿದ್ರೆ ದಟ್ ಈಸ್ ವೇರ್ ಕಂಪನೀಸ್ ವಾಂಟ್ ರಿಯಲ್ ಕ್ಲೌಡ್ ಎಂಜಿನಿಯರ್ಸ್ ಟು ಲುಕ್ ಆಫ್ಟರ್. ಸೊ ನನ್ನ ಹಾನೆಸ್ಟ್ ಒಪಿನಿಯನ್ ಇದು, ಅಂಡ್ ಐ ಹ್ಯಾವ್ ಸೀನ್ ಮೋಸ್ಟ್ ಆಫ್ ದ ಕ್ಲೌಡ್ ಇಂಟರ್ವ್ಯೂಸ್ ಅಲ್ಲಿ ಕಾಸ್ಟ್ ಆಪ್ಟಿಮೈಸೇಷನ್ ಮತ್ತೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಬಗ್ಗೆ ಹಲವಾರು ಕೇಳ್ತಾ ಇದ್ದಾರೆ. ಸೊ ಆಡಿಂಗ್ ದಿಸ್ ಥಿಂಗ್ ಅಲಾಂಗ್ ವಿತ್ ದ ಸೊಲ್ಯೂಷನ್ ಆರ್ಕಿಟೆಕ್ಟ್ ಅಸೋಸಿಯೇಷನ್ ಸ್ಕಿಲ್ ಈಸ್ ಅ ಬೋನಸ್. ಸೊ ದ ನೆಕ್ಸ್ಟ್ ರೋಲ್ ಡೆವಾಪ್ಸ್. ಸೊ ದ ರಿಸ್ಕ್ ಸ್ಕೋರ್ ಈಸ್ 4 out of 10. ಸೊ ನನಗೆ ಹಲವಾರು ಪ್ರಶ್ನೆಗಳು ಇದರ ಮೇಲೆ ಬರುವಂಥದ್ದು, AI ಡೆವಾಪ್ಸ್ ರೋಲ್ ಮೇಲೆ ಯಾವ ರೀತಿ ಇಂಪ್ಯಾಕ್ಟ್ ಆಗ್ತಿದೆ ಅಂತ. ಸೊ ಅದನ್ನು ಅರ್ಥ ಮಾಡೋಕ್ಕಿಂತಲೂ ಮುಂಚೆ ಫಸ್ಟ್ ಡೆವಾಪ್ಸ್ ಅಂದ್ರೆ ಏನು ಎಂಬುದಾಗಿ ಅರ್ಥ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ಸೇ ಫಾರ್ ಎಕ್ಸಾಂಪಲ್, ಒಂದು ಪ್ರಾಡಕ್ಟ್ ಅನ್ನು ಫಾಸ್ಟ್ ಹಾಗೂ ಎರರ್ ಇಲ್ಲದೆ ಯೂಸರ್ಸ್ಗೆ ಕೊಡುವಂತ ಒಂದು ಪ್ರೊಸೆಸ್ಗೆ ನಾವು ಡೆವಾಪ್ಸ್ ಎಂಬುದಾಗಿ ಕರಿತೇವೆ, ಅಥವಾ ಆ ಒಂದು ಪ್ರಾಡಕ್ಟ್ ಮೇಲೆ ಹೆವಿ ಆಗಿರುವಂತ ಇನ್ಫ್ಲೂಯೆನ್ಸ್ ಡೆವಾಪ್ಸ್ ಇಂಜಿನಿಯರ್ಸ್ ಇದು ಇರ್ತಾರೆ. ಸೊ ಇಲ್ಲಿ ನೀವು ನೋಡಬೇಕಾಗಿರುವಂತ ಇಂಪಾರ್ಟೆಂಟ್ ಫ್ಯಾಕ್ಟರ್ ಯಾವುದು ಅಂತ ಹೇಳಿದ್ರೆ ಎರರ್ ಇಲ್ಲದೆ ಡೆಲಿವರ್ ಆಗುವಂತಹ ಪ್ರಾಡಕ್ಟ್. ಸೊ ಬೇಸಿಕಲಿ ಈ ಒಂದು ಪ್ರೊಸೆಸ್ ಅಲ್ಲಿ ಹಲವಾರು ಲಾಜಿಕಲ್ ಥಿಂಕಿಂಗ್ ಗಿಂತ ಸ್ಟ್ರಾಟಜಿಕಲ್ ಡಿಸಿಷನ್ಸ್ ತಗೊಳ್ಳುವಂತಹ ಅವಸ್ಥೆಗಳು ತುಂಬಾ ಬರುತ್ತೆ. ಸೊ ಆ ನಿಟ್ಟಿನಲ್ಲಿ ನೋಡುದು ಅಂತಿದ್ರೆ AI-ಗೆ ಜಾಸ್ತಿ ಈ ಪರ್ಟಿಕ್ಯುಲರ್ ರೋಲ್ ಮೇಲೆ ಇಂಪ್ಯಾಕ್ಟ್ ಮಾಡೋಕ್ಕೆ ಆಗೋದಿಲ್ಲ. ಡೆಫಿನೆಟ್ಲಿ ದೇರ್ ಆರ್ AI ಟೂಲ್ಸ್. ನಾವು ವಾಚ್ ಡಾಗ್ ಅಥವಾ ಡೇಟಾ ಡಾಗ್ ಅಂತ ಒಂದು ಟೂಲ್ ಇದೆ. ಅದೇ ರೀತಿಯಲ್ಲಿ ಗಿಟಬ್ ಆಕ್ಷನ್ಸ್ AI ಎಂಬ ಒಂದು ಟೂಲ್ CI/CD ಪೈಪ್ಲೈನ್ಸ್ ಬಿಲ್ಡ್ ಮಾಡಲಿಕ್ಕೆ ಯೂಸ್ ಮಾಡ್ತೇವೆ. ಸೊ ಇದರಿಂದಾಗಿ ನಿಮ್ಮ ಪ್ರೊಡಕ್ಟಿವಿಟಿಯನ್ನು ಇನ್ಕ್ರೀಸ್ ಮಾಡಬಹುದು ಹೊರತು ನಿಮ್ಮ ಜಾಬ್ ರೋಲ್ಸ್ ಅನ್ನು ರೀಪ್ಲೇಸ್ ಮಾಡಲಿಕ್ಕೆ ಈ ಒಂದು ಟೈಮ್ ವರೆಗೂ ಯಾವುದೇ AI ಟೂಲ್ಸ್ಗೆ ಸಾಧ್ಯವಾಗುವುದಿಲ್ಲ. ಬಿಕಾಸ್ ಇಲ್ಲಿ ಲಾಜಿಕಲ್ ರೀಸನಿಂಗ್ ಗಿಂತ ಸ್ಟ್ರಾಟಜಿಕಲ್ ರೀಸನಿಂಗ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬಿಸ್ನೆಸ್ ನೀಡ್ಸ್ ಬಗ್ಗೆ ಅರ್ಥ ಆಗೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದೇ ರೀತಿ ನಿಮ್ಮ ಸ್ಕೇಲೆಬಿಲಿಟಿ ಪಾರ್ಟ್ ಮೇಲೆ ತುಂಬಾ ನೋಷನ್ಸ್ ಇಲ್ಲಿ ತುಂಬಾ ಬರುತ್ತೆ. ಸೊ ಇದನ್ನೆಲ್ಲ ಕನ್ಸಿಡರ್ ಮಾಡುವಾಗ ಐ ಥಿಂಕ್ ದ ರೇಟ್ ಆಫ್ ಯೂಸೇಜ್ ಆಫ್ AI ಇನ್ ಡೆವಾಪ್ಸ್ ಫೀಲ್ಡ್ ಡೆಫಿನೆಟ್ಲಿ ಟೂಲ್ಸ್ ಇದೆ, ಬಟ್ ಮೋರ್ ದನ್ ದ್ಯಾಟ್ ಹ್ಯೂಮನ್ ಇಂಟರ್ವೆನ್ಷನ್ ಬೇಕೇ ಬೇಕಾಗುತ್ತೆ. ಸೊ ಹಾಗಿದ್ರೆ ನಿಮ್ಗೆ ಈಗ ಪ್ರಶ್ನೆಗಳನ್ನು ಕೇಳಬಹುದು. ಕುಬರ್ನೆಟಿಸ್ ಕ್ಲಸ್ಟರ್ಸ್ ಅನ್ನು ಬಿಲ್ಡ್ ಮಾಡುವಂತ AI ಟೂಲ್ಸ್ ಇದೆ. ಅಟ್ ದ ಸೇಮ್ ಟೈಮ್ ನಿಮ್ಮ ಟೆರಾಫಾರ್ಮ್ ಇದು ಕೋಡ್ ಬರೆಯುವಂತ AI ಟೂಲ್ಸ್ ಇದೆ. ಅಟ್ ದ ಸೇಮ್ ಟೈಮ್ ಇನ್ಫ್ರಾಸ್ಟ್ರಕ್ಚರ್ ಅನ್ನು ಬಿಲ್ಡ್ ಮಾಡುವಂತ AI ಟೂಲ್ಸ್ ಇದೆ. ಟೂಲ್ಸ್ ಎಲ್ಲ ಕಡೆನೂ ಇದೆ. ಆದ್ರೆ ಈ ಎಲ್ಲಾ ಟೂಲ್ಸ್ ನಡೆಯು ಹ್ಯೂಮನ್ ಎಂಬ ಒಂದು ಲೂಪ್ ಖಂಡಿತವಾಗಿಯೂ ಬೇಕೇ ಬೇಕಾಗುತ್ತೆ. ಅಂಡ್ ಇದರಿಂದಾಗಿ ಈ ಟೂಲ್ಸ್ ಇಂದಾಗಿ ಡೆಫಿನೆಟ್ ಆಗಿ ಡೆವಾಪ್ಸ್ ಇದು ಪ್ರೊಡಕ್ಟಿವಿಟಿ 75% ಹೆಚ್ಚಾಗಿದೆ. And that is significantly higher. So I know DevOps tools. ನಾನು DevOps ಅಲ್ಲಿ ವರ್ಕ್ ಮಾಡಿರುವಂತಹ ವ್ಯಕ್ತಿ ಹಾಗೂ DevOps ಇಂಜಿನಿಯರ್ಸ್ ಜೊತೆ ಫ್ರೀಕ್ವೆಂಟ್ ಆಗಿ ಕಮ್ಯುನಿಕೇಟ್ ಮಾಡುವಂತ ವ್ಯಕ್ತಿಯ ಒಂದು ಅನುಭವದಿಂದ ಏನು ಹೇಳ್ತಿದ್ದೇನೆ ಅಂತ ಹೇಳಿದ್ರೆ, AI tools are only there to amplify your job in terms of a DevOps engineer and rather not to
ರೀಪ್ಲೇಸ್ ಇಟ್. ಸೊ ಇದನ್ನು ಫಸ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಟು ಅಂಡರ್ಸ್ಟ್ಯಾಂಡ್. ಸೊ ಯಾವುದನ್ನು ರಿಪ್ಲೇಸ್ ಮಾಡಲಿಕ್ಕೆ ಆಗುದಿಲ್ಲ. ಒಂದೇನಂತ ಹೇಳಿದ್ರೆ ಡೆಫಿನೆಟ್ಲಿ ಆರ್ಕಿಟೆಕ್ಚರಲ್ ಪ್ಯಾಟರ್ನ್ ಮತ್ತೆ ಲಾಂಗ್ ಟರ್ಮ್ ಟ್ರೇಡ್ ಆಫ್. ಅಂದ್ರೆ ಒಂದು ಅಪ್ಲಿಕೇಶನ್ ಬಿಲ್ಡ್ ಮಾಡುತ್ತಿರೋದು ಡೆಫಿನೆಟ್ಲಿ ಸ್ಕೇಲಬಿಲಿಟಿಗೋಸ್ಕರ, ಪ್ಲಸ್ ಅದೊಂದು ನೆಕ್ಸ್ಟ್ 15-20 ಇಯರ್ಸ್ ತನಕ ಗ್ರೋ ಆಗ್ಲಿಕ್ಕೆ. ಸೊ ಈ ಲಾಂಗ್ ಟರ್ಮ್ ವಿಷನ್ ಅನ್ನು ಇಟ್ಕೊಂಡು ನೀವು ಅಪ್ಲಿಕೇಶನ್ಸ್ ಅನ್ನು ಬಿಲ್ಡ್ ಮಾಡೋದು ಅಂತಿದ್ರೆ ಡೆಫಿನೆಟ್ಲಿ AI ಟೂಲ್ಸ್ ಇದರಲ್ಲಿ ಏನೂ ಮಾಡ್ಲಿಕ್ಕೆ ಆಗುದಿಲ್ಲ, ಬಿಕಾಸ್ ಇಲ್ಲಿ ಹ್ಯೂಮನ್ ಟಚ್ ಬೇಕೇ ಬೇಕಾಗುತ್ತೆ. ನಿಮ್ಗೆ ಆಲ್ರೆಡಿ ಗೊತ್ತಿರುವ ಹಾಗೆ DevOps ವರ್ಕ್ಸ್ ವಿತ್ ಡೆವಲಪ್ಮೆಂಟ್ ಟೀಮ್ ಅಂಡ್ ಆಲ್ಸೋ ವಿತ್ ಆಪರೇಷನ್ಸ್ ಟೀಮ್. ಸೊ ಕ್ರಾಸ್ ಟೀಮ್ಸ್ ಜೊತೆ ನಿಮಗೆ ಕಮ್ಯುನಿಕೇಟ್ ಮಾಡ್ಲಿಕ್ಕೆ ಇರುತ್ತೆ. ಸೊ ಇದು ಕೂಡ ನಿಮ್ಮ AI ಏಜೆನ್ಸಿಗೆ ಮಾಡ್ಲಿಕ್ಕೆ ಆಗುದಿಲ್ಲ. ಆಗಬಹುದು, ಬಟ್ ಅದು ಸ್ಮೂತ್ ಆಗಿರುವಂತ ಕಾಂಡಕ್ಟ್ ಅನ್ನು ತಗೊಂಡು ಹೋಗ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಹೆನ್ಸ್ ಇಲ್ಲೂ ನಿಮ್ಗೆ ಹ್ಯೂಮನ್ ಇಂಟರ್ವೆನ್ಷನ್ ಬೇಕಾಗುತ್ತೆ. ಇನ್ನೊಂದು ಸಿನಾರಿಯೋ ಕೊಡ್ತೇನೆ. ಅಸ್ಯೂಮ್ ದಟ್ 2 AM ಗೆ ಒಂದು ಕಾಲ್ ಬರುತ್ತೆ ಸ್ಟೇಟಿಂಗ್ ದಟ್ ನಿಮ್ಮ ಕುಬರ್ನೆಟಿಸ್ ಪಾಡ್ ಕ್ರಾಶ್ ಆಯಿತು ಅಂತ. ನೀವೇನ್ ಮಾಡ್ತೀರಿ? ನಿಮ್ಮ ಏಜೆಂಟ್ಸ್ ಅನ್ನು ಅಸೈನ್ ಮಾಡಿ ಆ ಕುಬರ್ನೆಟಿಸ್ ಪಾಡ್ ಅನ್ನು ರೀಫಿಕ್ಸ್ ಮಾಡಲಿಕ್ಕೆ ಹೇಳಿದ್ರೆ ಇರುವಂತ ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಈಗಿರುವಂತ ಕರೆಂಟ್ ಏನು ಪ್ರಾಬ್ಲಮ್ ನಡೀತಾ ಇದೆ ಅದನ್ನು 2x ಮಾಡುವಂತ ಸಾಧ್ಯತೆ ಇದೆ. ಸೊ ಅಲ್ಲಿ ಕೂಡ ನಿಮಗೆ ಹ್ಯೂಮನ್ ಇಂಟರ್ವೆನ್ಷನ್ಸ್ ಡೆಫಿನೆಟ್ಲಿ ಬೇಕಾಗುತ್ತೆ. ಬಿಕಾಸ್ ಇದಕ್ಕೆ ಆ ಕಂಪನಿದು ಕಾಂಟೆಕ್ಸ್ಟ್ ಏನು ಅಂತ ಕರೆಕ್ಟ್ ಆಗಿ ಗೊತ್ತಾಗ್ಲಿಲ್ಲ ಅಂತಿದ್ರೆ ದೆನ್ ಎರರ್ಸ್ ಮೇಲೆ ಎರರ್ಸ್ ಕೊಡ್ಲಿಕ್ಕೆ ಏಜೆನ್ಸಿಗೆ ಆಗುತ್ತೆ. ಬಿಕಾಸ್ ದಟ್ ಈಸ್ ವಾಟ್ ಯು ಸಿ. ಅದು ಕೆಲವೊಮ್ಮೆ ಕಾನ್ಫಿಡೆಂಟ್ಲಿ ರಾಂಗ್ ಆನ್ಸರ್ಸ್ ಕೊಡುತ್ತೆ ಮಾಡೆಲ್ಸ್. ಸಿಮಿಲರ್ ಲೈಕ್ ವಾಟ್ ಎವರ್ ChatGPT ಆರ್ ಕ್ಲೌಡ್, ಕೆಲವೊಮ್ಮೆ ಇಟ್ ಗಿವ್ಸ್ ಆನ್ಸರ್ಸ್ ಇನ್ ಸಚ್ ಎ ವೇ ದಟ್ ಕಾನ್ಫಿಡೆಂಟ್ ಆಗಿ ಕೊಡುತ್ತೆ, ಬಟ್ ಅದು ಕರೆಕ್ಟ್ ಆಗಿರುವಂತ ಬಿಸ್ನೆಸ್ ನೀಡ್ಸ್ಗೆ ಮ್ಯಾಚ್ ಆಗಬೇಕಾಗಿರುವಂತ ಆನ್ಸರ್ಸ್ ಆಗಿರ್ಬೇಕು ಅಂತ ಇಲ್ಲ. ಸೊ ಕ್ರಿಟಿಕಲ್ ಅಂಡರ್ ಪ್ರೆಷರ್ ಜಡ್ಜ್ಮೆಂಟ್ ತಗೊಳ್ಬೇಕಾಗಿರುವಂತ ಇನ್ಸ್ಟೆನ್ಸ್ ಅಲ್ಲಿ ಕೂಡ ನಿಮ್ಗೆ ಇನ್ನೂ DevOps ಇಂಜಿನಿಯರ್ಸೇ ಬೇಕಾಗುತ್ತೆ ವಿನಃ AI ಮಾಡೆಲ್ಸ್ ಇಂದಾಗಿ ಅಥವಾ AI ಅಸಿಸ್ಟೆಂಟ್ ಇಂದಾಗಿ ನಿಮ್ಗೆ ಎಂಟೈರ್ ಅಪ್ಲಿಕೇಶನ್ಸ್ ಅನ್ನು ಕೊಡ್ಲಿಕ್ಕೆ ಆಗುದಿಲ್ಲ. ಸೊ ದೀಸ್ ಆರ್ ಮೈ ಟೇಕ್ಸ್ ಆನ್ DevOps. DevOps ಆರ್ ನಾಟ್ ಮೆಂಟ್ ಟು ಬಿ ರಿಪ್ಲೇಸ್ಡ್ ಅಟ್ ಆಲ್. ರಿಪ್ಲೇಸ್ ಮಾಡ್ಲಿಕ್ಕೆ ಆಗುದಿಲ್ಲ ಬಿಕಾಸ್ ಹ್ಯೂಮನ್ ಇಂಟರ್ವೆನ್ಷನ್ಸ್ ಬೇಕೇ ಬೇಕಾಗುತ್ತೆ. ಬಿಕಾಸ್ ದಿಸ್ ಇಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ರೋಲ್ ಇನ್ ಎನಿ ಸಾಫ್ಟ್ವೇರ್ ಇಂಡಸ್ಟ್ರಿ. ಬಿಕಾಸ್ ಅಪ್ಲಿಕೇಶನ್ಸ್ ಕ್ಲೈಂಟ್ಸ್ಗೆ ಬೇಕಾಗಿರೋದು ಸ್ಕೇಲಬಲ್ ಅಪ್ಲಿಕೇಶನ್, ಅದ್ರ ಜೊತೆ ಎರರ್ ಇಲ್ಲದಂತಹ ಅಪ್ಲಿಕೇಶನ್. ಸೊ ಈ ಅಪ್ಲಿಕೇಶನ್ಸ್ ಅನ್ನು ಪ್ರೊವೈಡ್ ಮಾಡುವಂತಹ ಮೇನ್ ಪೀಪಲ್ ಯಾರು ಅಂತ ಕೇಳಿದ್ರೆ ದಟ್ ಈಸ್ DevOps ಇಂಜಿನಿಯರ್. ಸೊ ಅಲ್ಲಿ ಹ್ಯೂಮನ್ ಇಂಟರ್ವೆನ್ಷನ್ಸ್ 100% ಆಗಿ ಬೇಕೇ ಬೇಕಾಗುತ್ತೆ. ಎಸ್, ನಿಮ್ಮ YAML ಫೈಲ್ಸ್ ಅನ್ನು ಬಿಲ್ಡ್ ಮಾಡಲಿಕ್ಕೆ ಅಥವಾ ಜಸ್ಟ್ ಡಾಕರ್ ಇಮೇಜ್ ಅನ್ನು ಕ್ರಿಯೇಟ್ ಮಾಡಲಿಕ್ಕೆ ಪ್ರಾಬಬ್ಲಿ, ಅಥವಾ ಸೇ ಫಾರ್ ಎಕ್ಸಾಂಪಲ್ CI/CD ಆಪ್ಟಿಮೈಸೇಷನ್ ಮಾಡಲಿಕ್ಕೆ AI ಟೂಲ್ಸ್ ಗಳನ್ನು ಉಪಯೋಗಿಸಬಹುದು. ಹೊರತು ಆಸ್ ಅ DevOps engineer you are the main person here to take a call regards to your application. So these are my takes. So if you are a DevOps engineer, definitely AI tools and use ಮಾಡಿ. different AI tools different companies ಅಲ್ಲಿ ಬೇರೆ ರೀತಿಯಲ್ಲಿ ಯೂಸ್ ಮಾಡ್ತಿದ್ದಾರೆ. ಅದನ್ನು 100% ಆಗಿ ಯೂಸ್ ಮಾಡ್ಕೊಂಡು ನಿಮ್ಮ ಪ್ರೊಡಕ್ಟಿವಿಟಿಯನ್ನು ಇನ್ಕ್ರೀಸ್ ಮಾಡಿ. ಬಟ್ ಐ ಡೋಂಟ್ ಸಿ ಎನಿ ವೇ in the coming future that DevOps is getting replaced because of AI. So that's why my score is 4 out of 10. 4 ಯಾಕೆ ಕೊಟ್ಟಿದ್ದೇನೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಟೂಲ್ಸ್ ಇದೆ. ನೀವೆಲ್ಲಾದ್ರೂ ಈ ಟೂಲ್ಸ್ ಅನ್ನು ಯುಟಿಲೈಸ್ ಮಾಡಲಿಲ್ಲ ಅಂತಿದ್ರೆ ಆ ಟೂಲ್ಸ್ ಅನ್ನು ಯುಟಿಲೈಸ್ ಮಾಡುವವರು ಪ್ರಾಬಬ್ಲಿ ನಿಮ್ಮ ಜಾಬ್ ಅನ್ನು ತೆಗಿಬಹುದು, ಹೊರತು AI ಇಂದಾಗಿ ಆಗೋದಿಲ್ಲ. ಸ್ವಲ್ಪ ಡೆಪ್ತ್ ಆಗಿ ಮಾತಾಡಬೇಕಾಗಿರುವಂತ ಟಾಪಿಕ್ ಇದು. ಸೊ ದಟ್ಸ್ ವೈ DevOps is one of the most critical solutions as a company ಒಂದು ಪ್ರೊವೈಡ್ ಮಾಡೋದು ಅಂತಿದ್ರೆ ಒಂದು ಕ್ರಿಟಿಕಲ್ ಸೊಲ್ಯೂಷನ್ ಆಗಿರುತ್ತೆ. ಸೊ ಸ್ವಿಚಿಂಗ್ ಟು DevOps would be a better option. So the next role, system admin, and the risk score rate is 8 out of 10. ಸೊ ದಿಸ್ ಇಸ್ ಸಿಮಿಲರ್ ಲೈಕ್ QA. ನಾವು ಆಲ್ರೆಡಿ QA ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ಎಷ್ಟು ಇಂಪ್ಯಾಕ್ಟ್ AI ಅದರ ಮೇಲೆ ಬೀಳ್ತಾ ಇದೆ ಅಂತ. ಸಿಮಿಲರ್ಲಿ ರಿಪೀಟೇಟಿವ್ ಆಗಿರುವಂಥ ಟಾಸ್ಕ್ ಅದನ್ನು ಕಂಟಿನ್ಯೂಸ್ ಆಗಿ ನೀವು ಮಾಡ್ತಾ ಇರೋದು, ಶಿಫ್ಟ್ ಅಲ್ಲಿ ಬರಬೇಕಾಗಿರುವಂಥ ಟಾಸ್ಕ್, ಅಂಡ್ ಅರೌಂಡ್ 60 to 70% ಆಫ್ ದ ಪೀಪಲ್ ಆರ್ ಲೂಸಿಂಗ್ ದೇರ್ ಜಾಬ್ ಬಿಕಾಸ್ ಆಫ್ ದಿಸ್. ಬಿಕಾಸ್ ಇದರಲ್ಲಿ ಗ್ರೋತು ಇಲ್ಲ, ಅಂಡ್ ಇದು ಒಮ್ಮೆ ಇದರ ಆಟೋಮೇಷನ್ ವರ್ಕ್ ಫ್ಲೋ ಅನ್ನು ಸೆಟ್ ಮಾಡಿದ್ರೆ ಎಂಟೈರ್ಲಿ ಅದನ್ನು AI ಅಸಿಸ್ಟೆಂಟ್ ಅಥವಾ AI ಏಜೆನ್ಸಿಗೆ ಮಾಡುವಂಥ ಕೆಲಸ ಅಷ್ಟೇ ಇದರಲ್ಲಿ ಇರೋದು. ಸೊ ಹೂ ಆರ್ ದೀಸ್ ಎಂಜಿನಿಯರ್ಸ್? ಬೇಸಿಕಲಿ ನಾನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇನೆ ಇದರ ಪಾರ್ಟ್ ಅನ್ನು, ಬಟ್ ಇನ್ನು ಜಸ್ಟ್ ಟಚ್ ಬೇಸ್ ಮಾಡೋದು ಅಂತಿದ್ರೆ ಫ್ರಂಟ್ ಲೈನ್ ಸಪೋರ್ಟ್ ಇಂಜಿನಿಯರ್ಸ್ ಅಂತ ಕರಿತೇವೆ. ಸೊ ಮೇಂಟೆನೆನ್ಸ್ ಜಾಬ್ ಇದು ಬೇಸಿಕಲಿ. ಅಂದ್ರೆ ಸೇ ಫಾರ್ ಎಕ್ಸಾಂಪಲ್ ನಿಮ್ಮ ಕಂಪನಿ ಯುರೋಪ್ ಅಲ್ಲಿ ಎಲ್ಲೋ ಇರುತ್ತೆ, ಅವರು ಯಾವ್ದಾದ್ರು TCS ಗೆ ಅಥವಾ ಇಂಡಿಯಾದಲ್ಲಿ ಇರುವಂತಹ ಯಾವ್ದಾದ್ರು MNC ಗೆ ಮ್ಯಾನ್ ಪವರ್ ಅನ್ನು ಔಟ್ಸೋರ್ಸ್ ಮಾಡಿಟ್ಟಿರ್ತಾರೆ. ಸೊ ಮ್ಯಾನ್ ಪವರ್ ಅನ್ನು ಔಟ್ಸೋರ್ಸ್ ಮಾಡುವಾಗ ಏನಾಗುತ್ತೆ, ಡೆಫಿನೆಟ್ಲಿ ನಾವು ಅವರ ಅಪ್ಲಿಕೇಶನ್ ಅನ್ನು ಮೇಂಟೈನ್ ಮಾಡ್ತೇವೆ. ಯಾವುದೋ ಜಾವಾ ಅಥವಾ ಹಳೆ ಯಾವ್ದಾದ್ರು ಲೆಗಸಿ ಸಿಸ್ಟಮ್ಸ್ ಮೇಲೆ ಇದನ್ನು ಬಿಲ್ಡ್ ಮಾಡಿಟ್ಟಿರ್ತಾರೆ. ಟಿಕೆಟ್ಸ್ ರೇಸ್ ಆಗುತ್ತೆ,
ಸೇ ಫಾರ್ ಎಕ್ಸಾಂಪಲ್ ಹೆವಿ ಯೂಸೇಜ್ ಬಂದಾಗ ಅಲ್ಲಿ ಟಿಕೆಟ್ಸ್ ರೇಸ್ ಆಗುತ್ತೆ, ಆ ರೇಸ್ ಆಗಿರುವಂಥ ಟಿಕೆಟ್ಸ್ ಅನ್ನು ನಾವು ಕೂತ್ಕೊಂಡು ಸಾಲ್ವ್ ಮಾಡೋದು. ಸೊ ಟ್ರಬಲ್ ಶೂಟ್ ಮಾಡೋದು, ಅಥವಾ ಸರ್ವರ್ ಡೌನ್ ಇದ್ರೆ ಸರ್ವರ್ ಅನ್ನು ಅಪ್ ಮಾಡೋದು, ಮಾನಿಟರ್ ಮಾಡೋದು, ಎಲೆವೆನ್ಸ್ ಹೇಗುಂಟು ಅಂತ ಚೆಕ್ ಮಾಡೋದು. ಸೊ ಈ ರೀತಿಯಾಗಿರುವಂಥ ರೋಲ್ಸ್ಗಳು. ಆ್ಯಂಡ್ ಇದು ಒಮ್ಮೆ ಇದರ ಆಟೋಮೇಷನ್ ವರ್ಕ್ ಫ್ಲೋ ಸೆಟ್ ಆದರೆ ಆ್ಯಂಡ್ ದರ್ ಇಸ್ ನೋ ರಿಕ್ವೈರ್ಮೆಂಟ್ ಆಫ್ ಹ್ಯೂಮನ್ ಅಟ್ ಆಲ್ ಅಕಾರ್ಡಿಂಗ್ ಟು ಮೀ. ಸೊ ಹಲವಾರು ಜಾಬ್ಸ್ ಇದರಿಂದ ಹೋಗ್ತಾ ಇದ್ದಾರೆ, ಹಲವಾರು ಸ್ಟೂಡೆಂಟ್ಸ್ ಟ್ರಾನ್ಸಿಷನ್ಸ್ ಮಾಡಲಿಕ್ಕೆ ನೋಡ್ತಿದ್ದಾರೆ. ಸೇ ಫಾರ್ ಎಕ್ಸಾಂಪಲ್ ಸಿಸ್ಟಮ್ ಅಡ್ಮಿನ್ ಇಂದ ವಾಟ್ ಎವರ್ ರೋಲ್ಸ್ಗೆ. ಸೊ ನನ್ನ ಸಜೆಷನ್ ಏನಂತ ಹೇಳಿದ್ರೆ, ನೀವು ಆಲ್ರೆಡಿ ಇದರಲ್ಲಿ ಸ್ವಲ್ಪ ನೆಟ್ವರ್ಕಿಂಗ್ ಇರುವ ಕಾರಣ, ಬಿಕಾಸ್ ಇದರಲ್ಲಿ ಸ್ವಲ್ಪ ನೆಟ್ವರ್ಕಿಂಗ್ ನಾಲೆಜ್ ನಿಮಗೆ ಬೇಕಾಗುತ್ತೆ, ಕ್ಲೌಡಿಗೆ ಶಿಫ್ಟ್ ಆಗೋದು ಈಸ್ ಒನ್ ಆಫ್ ದ ವೆರಿ ಗುಡ್ ಆಪ್ಷನ್. ಎರಡನೇದು ನಾನು ನೋಟಿಸ್ ಮಾಡಿರೋದು ಏನಂತ ಹೇಳಿದ್ರೆ ಸೈಬರ್ ಸೆಕ್ಯೂರಿಟಿ, ಬಿಕಾಸ್ ಇದರಲ್ಲಿ ನಿಮಗೆ ಸ್ವಲ್ಪ ಸೆಕ್ಯೂರಿಟಿ ಆಸ್ಪೆಕ್ಟ್ಸ್ ಗೊತ್ತಿರುವ ಕಾರಣ, ಸರ್ವರ್ ಸೆಕ್ಯೂರಿಟಿ ಆಸ್ಪೆಕ್ಟ್ಸ್ ನಿಮಗೆ ಗೊತ್ತಿರುವ ಕಾರಣ ಸೈಬರ್ ಸೆಕ್ಯೂರಿಟಿ ಎಂಬ ರೋಲಿಗೆ ಟ್ರಾನ್ಸಿಷನ್ ಆಗೋದು ಕೂಡ ಅನುಕೂಲ ಆಗುತ್ತೆ. ರಿಸ್ಕ್ ರೇಟ್ ತುಂಬಾ ಜಾಸ್ತಿ ಇದೆ. ಸೊ ಇಫ್ ಯು ಆರ್ ಅ ಸಿಸ್ಟಮ್ ಅಡ್ಮಿನ್ ಹೂ ಇಸ್ ನಾಟ್ ಅವೇರ್ ಆಫ್ ದ ಫ್ಯಾಕ್ಟ್ that ನಿಮ್ಮ ರೋಲ್ ಅಷ್ಟು ಫೀಸಿಬಲ್ ಆಗಿ ನನಗೆ ಕಾಣ್ತಾ ಇಲ್ಲ. ಆ್ಯಂಡ್ ಡೆಫಿನೆಟ್ಲಿ ಇನ್ ಕಮಿಂಗ್ ಇಯರ್ಸ್ ಇದನ್ನೆಲ್ಲವೂ ಫ್ರಂಟ್ ಲೈನ್ ಇಂಜಿನಿಯರ್ಸ್ ಅನ್ನು AI ಅಸಿಸ್ಟೆಂಟ್ ಇಂದ ರಿಪ್ಲೈ ಮಾಡುವಾಗೆ ಅಥವಾ ಚಾಟ್ ಬಾಟ್ ಮುಖಾಂತರ ಇದನ್ನು ಸಾಲ್ವ್ ಮಾಡುವಂಥ ರೀತಿಯಲ್ಲಿ ಹೋಗುವಂಥ ಎಲ್ಲ ಸಾಧ್ಯತೆಯು ಕಾಣ್ತಾ ಇದೆ. ಸೊ I don't want to talk much about it because ಇದರಲ್ಲಿ ಜಾಸ್ತಿ ಹೇಳಲಿಕ್ಕಿಲ್ಲ, because there are AI tools who are replacing this. Ansible AI ಅಂತಿದೆ, co-pilots are doing their job, Claude can do this job in a very easy way because ಇದರಲ್ಲಿ ಯಾವುದೇ ಕಾಂಪ್ಲೆಕ್ಸಿಟಿ ಇಲ್ಲ. ದಟ್ ಇಸ್ ವಾಟ್ ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಇದರಲ್ಲಿ ಯಾವುದು ಕಾಂಪ್ಲೆಕ್ಸಿಟಿ ಇಲ್ಲ, ಮತ್ತೆ ಯಾವುದೇ ಬಿಸ್ನೆಸ್ ಲಾಜಿಕ್ ಬೇಕು ಅಂತಿಲ್ಲ, ಆರ್ಕಿಟೆಕ್ಚರಲ್ ಥಿಂಕಿಂಗ್ ಬೇಕು ಅಂತಿಲ್ಲ, ಡಿಸೈನ್ ಪ್ಯಾಟರ್ನ್ಸ್ ಬೇಕು ಅಂತಿಲ್ಲ. ಸೊ ಇಷ್ಟು ಇಂಪಾರ್ಟೆಂಟ್ ನೀಶ್ ಆಗಿರುವಂಥ ಕಾಂಪ್ಲೆಕ್ಸಿಟಿ ಇಲ್ಲದಿರುವ ಕಾರಣ ಆಲ್ ದಿಸ್ ಆರ್ ಟೇಲರ್ ಮೇಡ್ ಫಾರ್ AI. ಅಂದರೆ ಆಲ್ರೆಡಿ ಏನು ಮಾಡಬೇಕು ಅಂತ ಹೇಳಿದ್ರೆ, ಇಫ್ ಇಟ್ ಈಸ್ ಎಕ್ಸ್ ಗಿವ್ ವೈ ಅಂತ AI ಗೆ ಹೇಳಿದ್ರೆ ಅದು ಎಕ್ಸ್ ಬಂದರೆ ವೈ ಡೆಫಿನೆಟ್ಲಿ ಕೊಟ್ಟೆ ಕೊಡುತ್ತೆ. ಆ್ಯಂಡ್ ಯು ನೋ ಇಟ್ ರೈಟ್. ಸೊ that's my take. So switch agilike cloud and cyber security would be a very good option for you. So yeah, that's about system admin. So the next role ಬಂದ್ಬಿಟ್ಟು data analyst. So basically who works on Power BI and Tableau, ಅಂದ್ರೆ ರಿಪೋರ್ಟ್ಸ್ ಜನರೇಟ್ ಮಾಡುವಂತ ರೋಲ್ ಅನ್ನು ಇಲ್ಲಿ ಹೇಳ್ತಾ ಇದ್ದೇನೆ. ಬಿಕಾಸ್ ಡೇಟಾ ಸೈಡಿಗೆ ಹೋದ್ರೆ ಯು ಹ್ಯಾವ್ ಡೇಟಾ ಇಂಜಿನಿಯರ್ಸ್, ಯು ಹ್ಯಾವ್ ಡೇಟಾ ಅನಲಿಸ್ಟ್ ಅಂಡ್ ಆಲ್ ದಿಸ್ ಥಿಂಗ್ಸ್. ಸೊ ನಾನು ಇಲ್ಲಿ ರಿಪೋರ್ಟ್ ಜನರೇಷನ್ ಅಂದ್ರೆ ಪವರ್ BI ಹಾಗೂ ಟ್ಯಾಬ್ಲು ಈ ರೀತಿಯಾಗಿರುವಂಥ ಟೂಲ್ಸ್ ಅನ್ನು ಯೂಸ್ ಮಾಡುವವರ ಬಗ್ಗೆ ಮಾತಾಡ್ತಿದ್ದೇನೆ. ಆ್ಯಂಡ್ ರಿಸ್ಕ್ ರೇಟ್ ಈಸ್ ಅರೌಂಡ್ 6.5 to 7 out of 10. ಯಾಕಂದ್ರೆ ಈ ರೀತಿಯಾಗಿರುವಂಥ ಚಾರ್ಟ್ಸ್ ಅಥವಾ ಡೇಟಾ ವಿಜುವಲೈಸೇಷನ್, ಡೇಟಾ ಪಾಯಿಂಟ್ಸ್ ಅನ್ನು ಕೊಡುವಂಥ AI ಟೂಲ್ಸ್ ಸುಮಾರಿದೆ. ಜೂಲಿಯಸ್ AI ಅಂತ ಇದೆ. ಅದೇ ರೀತಿ ಬೇರೆ ಡೇಟಾ ಸೈಡಿಗೆ ಹೋಗೋದು ಅಂತಿದ್ರೆ ಅಲ್ಲಿರುವಂಥ AI ಟೂಲ್ಸ್ ಸಿಗ್ನಿಫಿಕೆಂಟ್ ಆಗಿ ಇದನ್ನು ಪ್ರೊವೈಡ್ ಮಾಡ್ತಿದ್ದಾರೆ. ಸೊ ಇಫ್ ಯು ಆರ್ ವರ್ಕಿಂಗ್ ಇನ್ ಅ ಕಂಪನಿ, ನೀವು ಒಂದು ಮೀಡಿಯೋಕರ್ ಆಗಿರುವಂಥ ಕಂಪನಿಯಲ್ಲಿ ಸ್ವಲ್ಪ ಡೇಟಾ ಸೆಟ್ಸ್ ಅಲ್ಲಿ ವರ್ಕ್ ಮಾಡೋದು ಅಂತಿದ್ರೆ ಈ ರೋಲಿಗೆ ಖಂಡಿತವಾಗಿರುವಂಥ ಎಫೆಕ್ಟ್ ಇದ್ದೇ ಇದೆ. ಬಿಕಾಸ್ ಇದನ್ನೆಲ್ಲ AI ಮಾಡೆಲ್ಸ್ಗೆ ಬಿಲ್ಡ್ ಮಾಡ್ಲಿಕ್ಕೆ ಆಗೋದೆ. ಬೇಸಿಕಲಿ ವಾಟ್ ಡು ಅ ಡೇಟಾ ಅನಲಿಸ್ಟ್ ಡು, ಡೇಟಾವನ್ನು ಕ್ಲೀನ್ ಮಾಡೋದು, ಅದಾದ ನಂತರ SQL ಕ್ವರೀಸ್ ಅಲ್ಲಿ ಬರೆಯುವಂಥದ್ದು, ಪ್ಲಸ್ ಇದನ್ನು ಕ್ಲೀನ್ ಆಗಿರುವಂಥ ಡೇಟಾ ಅಥವಾ ಪ್ರೊಸೆಸ್ಡ್ ಆಗಿರುವಂಥ ಡೇಟಾವನ್ನು ವಿಜುವಲೈಸ್ ಮಾಡಲಿಕ್ಕೆ ಇರುವಂತಹ ಇಂಪ್ಲಿಮೆಂಟೇಷನ್ಸ್ ಅಥವಾ ಆಟೋಮೇಷನ್ಸ್ ಅನ್ನು ಮಾಡುವಂಥದ್ದು. ಸೊ ಈ ಎಲ್ಲ ಪಾರ್ಟ್ಗಳಲ್ಲೂ AI ಬರ್ತಾ ಇದೆ ಅಥವಾ ಆಲ್ರೆಡಿ ಇನ್ ಯೂಸೇಜ್ ಅಲ್ಲಿ ಇದೆ. ಸೊ ಕನ್ಸಿಡರಿಂಗ್ ದ್ಯಾಟ್ ಪರ್ಟಿಕ್ಯುಲರ್ ಫ್ಯಾಕ್ಟ್, ಐ ಥಿಂಕ್ ನೀವು ಡೇಟಾ ಅನಲಿಸ್ಟ್ ಸೈಡಿಗೆ ಹೋಗೋದು ಅಂತಿದ್ರೆ ಸ್ವಲ್ಪ AI ಅನ್ನು ನಿಮ್ಮ ವರ್ಕ್ ಫ್ಲೋ ಅಲ್ಲಿ ಇಂಪ್ಲಿಮೆಂಟ್ ಮಾಡಲಿಕ್ಕೆ ದಯಮಾಡಿ ಟ್ರೈ ಮಾಡಿ. ಬಿಕಾಸ್ ಅದು ಆಲ್ರೆಡಿ ಆ ಮಾರ್ಕೆಟ್ ಅನ್ನು ಹಿಡಿತಾ ಇದೆ. ಐ ಆಮ್ ನಾಟ್ ಸ್ಪೀಕಿಂಗ್ ಅಬೌಟ್ ಡೇಟಾ ಇಂಜಿನಿಯರ್, ನಾನು ಡೇಟಾ ಇಂಜಿನಿಯರ್ ಬಗ್ಗೆ ಫರ್ದರ್ ಮಾತಾಡ್ತಾ ಇದ್ದೇನೆ. ಸೊ ಈ ರೋಲ್ ಅಲ್ಲಿ ಇರುವವರು, ಐ ವುಡ್ ವಾಂಟ್ ಯು ಗೈಸ್ ಟು ಸ್ಟಾರ್ಟ್ ಥಿಂಕಿಂಗ್ a bit more about how to use AI in your AI model. Say for example Databricks Autogen AI ಅಂತ ಒಂದಿದೆ. ಆ ಟೂಲ್ಸ್ಗಳನ್ನು ನಿಮ್ಮ ವರ್ಕ್ ಫ್ಲೋ ಅಲ್ಲಿ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಆದಷ್ಟು ಟ್ರೈ ಮಾಡಿ. ಬಿಕಾಸ್ ಗೋಯಿಂಗ್ ಫಾರ್ವರ್ಡ್ ಇದನ್ನೆಲ್ಲವೂ AI ಮಾಡಲಿಕ್ಕೆ ಇರುವಂಥ ಸಾಧ್ಯತೆ ಇದೆ. ಆ್ಯಂಡ್ AI ಮಾಡಲಿಕ್ಕೆ ಆ ಟೂಲ್ಗಳನ್ನು ಯೂಸ್ ಮಾಡಲಿಕ್ಕಿರುವಂಥ ಸ್ಕಿಲ್ಸ್ ನಿಮಗೆ ಬಂದರೆ ಐ ಥಿಂಕ್ ಚಾನ್ಸಸ್ ಆರ್ ಯು ಗೆಟಿಂಗ್ ಸಸ್ಟೈನ್ಡ್ ಇನ್ ದಿಸ್ ಮಾರ್ಕೆಟ್ ಇಸ್ ಹೈ. ಬಟ್ ಅದಿಲ್ಲ ಅಂತಿದ್ರೆ ಆಸ್ ಅ ಪ್ಯೂರ್, ಅಗೇನ್ ಅರ್ಥ ಮಾಡ್ಕೊಳ್ಳಿ, ಡೇಟಾ ಅನಲಿಸ್ಟ್ ಅಲ್ಲಿ ನಾನು ಬರೀ ಡೇಟಾ ವಿಜುವಲೈಸೇಷನ್ ಪಾರ್ಟ್ ಅಲ್ಲಿ ಮಾತ್ರ ಮಾತಾಡ್ತಾ ಇರೋದು. ಬಿಕಾಸ್ ದ್ಯಾಟ್ ಇಟ್ ಸೆಲ್ಫ್ ಇಸ್ ಅ ಹ್ಯೂಜ್ ರೋಲ್ ಆ್ಯಂಡ್ ಅದಕ್ಕೊಂದು ದೊಡ್ಡ ಮಾರ್ಕೆಟ್ ಇತ್ತು. ಆ್ಯಂಡ್ ಆ ಮಾರ್ಕೆಟ್ ಸ್ಲೋಲಿ ಡಿಕ್ಲೈನ್ ಆಗ್ತಾ ಇದೆ ಬಿಕಾಸ್ ಆಫ್ ದ ಯೂಸೇಜ್ ಆಫ್ AI. Again, if you're working in a companies with significant amount of data, highest amount of data ಯೂಸ್ ಮಾಡುವಂಥ ಕಂಪನೀಸ್ ಅಲ್ಲಿ ನೀವು ವರ್ಕ್ ಮಾಡೋದು ಅಂತಿದ್ರೆ, ಅಂದ್ರೆ ನಿಮಗೆ ದಿನಕ್ಕೆ ಹ್ಯೂಜ್ ಟೆರಾಬೈಟ್ಸ್ ಆಫ್ ಡೇಟಾದಲ್ಲಿ ಯೂಸ್ ಮಾಡ್ಲಿಕ್ಕಿದೆ ಅಥವಾ ಹ್ಯೂಮಂಗಸ್ ಡೇಟಾ ಸೆಟ್ಸ್ ಅಲ್ಲಿ ನಿಮಗೆ ವರ್ಕ್ ಮಾಡ್ಲಿಕ್ಕಿದೆ ಅಂತಿದ್ರೆ, ದೆನ್ ಡೆಫಿನೆಟ್ಲಿ ಹ್ಯೂಮನ್ ಇಂಟರ್ವೆನ್ಷನ್ ಅಥವಾ AI ಬಿಲ್ಡ್ ಮಾಡಿರುವಂಥ
ಟೂಲ್ ಅನ್ನು ಅಥವಾ ಟೂಲಿಂದ ಡೆವಲಪ್ ಆಗಿರುವಂಥ ಡೇಟಾ ಸೆಟ್ಸ್ ಅನ್ನು ರಿವ್ಯೂ ಮಾಡುವಂಥ ಕೆಲಸವು ನಿಮ್ಮ ಕೈಯಲ್ಲಿ ಇರುತ್ತೆ. ಬಟ್ ಇಫ್ ಯು ವರ್ಕಿಂಗ್ ವಿತ್ ಅ ವೆರಿ ಲೆಸ್ ಅಂಡ್ ಅ ಸ್ಮಾಲ್ data sets, I believe data analyst role can be easily taken care by AI. So please get into this. ನೀವು ಡೇಟಾ ಸೈಡಲ್ಲಿ ಆಲ್ರೆಡಿ ವರ್ಕ್ ಮಾಡುವವರಿದ್ರೆ ಅಥವಾ ಇದೇ ರೋಲಲ್ಲಿ ಇರುವವರಿದ್ರೆ ಡೇಟಾ ಇಂಜಿನಿಯರಿಂಗ್ ಸೈಡಿಗೆ ಮೂವ್ ಆನ್ ಆಗಲಿಕ್ಕೆ ಆದಷ್ಟು ಟ್ರೈ ಮಾಡಿ, ಬಿಕಾಸ್ ದಿಸ್ ಇಸ್ ಒನ್ ಆಫ್ ದಿ ನೆಸೆಸಿಟಿ ಟೈಮ್ ಈಗ. ಬಿಕಾಸ್ ಡೇಟಾ ಇಂಜಿನಿಯರಿಂಗ್ ಇಷ್ಟು ಎಫೆಕ್ಟ್ ಅಥವಾ ತುಂಬ ಕಡಿಮೆ ಎಫೆಕ್ಟ್ ಇದೆ. ಸೊ ಅದನ್ನು ಕಂಪೇರ್ ಮಾಡಿ ನೋಡೋದು ಅಂತಿದ್ರೆ ಐ 100% ವಾಂಟ್ ಯು ಟು ಸ್ವಿಚ್ ಟು ಡೇಟಾ ಇಂಜಿನಿಯರಿಂಗ್ ಸೈಡ್. ಅಂಡ್ ಆಫ್ ಕೋರ್ಸ್ ದ ನೆಕ್ಸ್ಟ್ ರೋಲ್ ಈಸ್ ಡೇಟಾ ಇಂಜಿನಿಯರ್. ರಿಸ್ಕ್ ರೇಟ್ ಬಂದ್ಬಿಟ್ಟು 4 out of 10. ಯಾಕೆ ಡೇಟಾ ಇಂಜಿನಿಯರಿಂಗ್ ಹೈ ಡಿಮಾಂಡ್ ಅಂಡ್ ಅಟ್ ದ ಸೇಮ್ ಟೈಮ್ ಒನ್ ಆಫ್ ದಿ ಸೇಫೆಸ್ಟ್ ಜಾಬ್ ಅಂತ ಹೇಳೋದು ಅಂತಿದ್ರೆ, ಡೆಫಿನೆಟ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಯೂಟ್ಯೂಬಲ್ಲಿ ಅವ್ರು ವೇರೆವರ್ ನಿಮಗೆ ತುಂಬ ಜನ ಹೇಳ್ತಿದ್ದಾರೆ ಡೇಟಾ ಇಂಜಿನಿಯರ್ ಅನ್ನು AI ರಿಪ್ಲೇಸ್ ಮಾಡುತ್ತೆ ಅಂತ. ಡೆಫಿನೆಟ್ಲಿ ಚಿಕ್ಕ ಪ್ರಾಜೆಕ್ಟ್, ಚಿಕ್ಕ ಅಪ್ಲಿಕೇಶನ್ ಅಂತಿದ್ರೆ ಅದಕ್ಕೆ AI ಯೂಸ್ ಮಾಡ್ಕೊಂಡು ಅದನ್ನು ರಿಪ್ಲೇಸ್ ಮಾಡ್ಲಿಕ್ಕೆ ಆಗುತ್ತೆ. ಅದನ್ನು ಮಾತ್ರ ಅವರು ವಿಡಿಯೋಸ್ ಮುಖಾಂತರ ತೋರಿಸ್ತಾ ಇದ್ದಾರೆ. ಬಟ್ ಕಂಪನೀಸಲ್ಲಿರುವಂಥ ರಿಯಾಲಿಟಿ ಹಾಗೆ ಅಲ್ಲ. If it is a data driven company, definite agi there will be millions lines of SQL queries irutte, and the data will be in huge chunk. So I have seen companies who almost used 2 years on the different data source in the data one figure out ಮಾಡಿ ಅದನ್ನು ಕ್ಲಬ್ ಮಾಡ್ಲಿಕ್ಕೆ ಆಲ್ಮೋಸ್ಟ್ 2 ವರ್ಷ ತಗೊಂಡಿರುವಂಥ ಕಂಪನೀಸ್ ಇದೆ. ಸೊ ಅಂಥ ಕಂಪನೀಸ್ ಅಲ್ಲಿ ನೀವು ನೋಡೋದಂದ್ರೆ there will be enormous number of data cleaning ಅನ್ನು ಅಥವಾ ಡೇಟಾವನ್ನು ಪ್ರೊಸೆಸ್ ಮಾಡ್ಲಿಕ್ಕೆ ಇರುವಂಥ ಟೈಮ್ ಜಾಸ್ತಿ ಇರುತ್ತೆ. ಸೊ ಇಷ್ಟು ದೊಡ್ಡ ಡೇಟಾವನ್ನು ಯೂಸ್ ಮಾಡಲಿಕ್ಕೆ ಒಂದು AI ಏಜೆಂಟ್ ಇಂದ ಸಾಧ್ಯನಾ? ಜಸ್ಟ್ ನೀವೇ ಒಂದು ಥಿಂಕ್ ಮಾಡಿ ನೋಡಿ. ನೋ, ಇಟ್ ಈಸ್ ನಾಟ್ ಪಾಸಿಬಲ್, ಬಿಕಾಸ್ ಡಿಫ್ರೆಂಟ್ ಡೇಟಾ ಸೋರ್ಸ್ ಇಂದ ಡೇಟಾವನ್ನು ಕಲೆಕ್ಟ್ ಮಾಡಲಿಕ್ಕೆ ಯು ನೀಡ್ ಹ್ಯೂಮನ್ ಇಂಟರ್ವೆನ್ಷನ್. ಅದು API ಇಂದ ಬರ್ಬೋದು, ಬೇರೆ ಡೇಟಾಬೇಸಸ್ ಇಂದ ಬರ್ಬೋದು, ಫೈಲ್ಸ್ ಇಂದ ಡೇಟಾ ಬರ್ಬೋದು. ಸೊ ಡೇಟಾವನ್ನು ಸೋರ್ಸ್ ಮಾಡುವಂಥ ಕೆಲಸ ಚಿಕ್ಕ ಅಪ್ಲಿಕೇಶನ್ ಅಂತಿದ್ರೆ ಡೆಫಿನೆಟ್ಲಿ AI ಇಂದ ಮಾಡ್ಬೋದು. ಬಟ್ ಒನ್ಸ್ ದ ಕಾಂಪ್ಲೆಕ್ಸಿಟಿ ಇನ್ಕ್ರೀಸಸ್, ಬಿಕಾಸ್ ಒಂದು ಕನೆಕ್ಷನ್ ಇನ್ನೊಂದು ಮೇಲೆ ಇರುತ್ತೆ, ಒಂದು ಡೇಟಾ ಇಸ್ ಡಿಪೆಂಡ್ ಆನ್ ಒನ್ ಮೋರ್ ಡೇಟಾ. ಸೊ ಅದನ್ನೆಲ್ಲ ನಿಮಗೆ ಮಾಡಬೇಕು ಅಂತಿದ್ರೆ ಡೆಫಿನೆಟ್ಲಿ ದೇರ್ ಶುಡ್ ಬಿ ಹ್ಯೂಮನ್ ಇಂಟರ್ವೆನ್ಷನ್. ಮತ್ತೆ ಒಂದು ಕಂಪನಿದು ಇಂಟರ್ನಲ್ ಪ್ರೊಸೆಸ್ ನಿಮಗೆ ಗೊತ್ತಾಗಬೇಕು ಅಂತಿದ್ರೆ ಡೆಫಿನೆಟ್ಲಿ AI ಇಂದ ಸಾಧ್ಯ ಇಲ್ಲ. ಅದಕ್ಕೆ ಹ್ಯೂಮನ್ಸ್ ಬೇಕೇ ಬೇಕಾಗುತ್ತೆ. ಬಿಕಾಸ್ ಡೇಟಾ ಇಸ್ ವೆರಿ ಸೆನ್ಸಿಟಿವ್. ಅಂದರೆ ಅಷ್ಟು ಸೆನ್ಸಿಟಿವ್ ಆಗಿರುವಂಥ ಡೇಟಾವನ್ನು ಯೂಸ್ ಮಾಡಿಕೊಂಡು ನೀವು ಒಂದು AI ಮಾಡೆಲ್ಸ್ ಇಂದ ಅದನ್ನು ಬಿಲ್ಡ್ ಮಾಡಲಿಕ್ಕೆ ಹೇಳಿದರೆ ಅದು ಐ ಡೋಂಟ್ ನೋ, ಅದರಿಂದ ಸಾಧ್ಯ ಆಗೋದಿಲ್ಲ. ಡೆಫಿನೆಟ್ಲಿ ಒಂದು ಹ್ಯೂಮನ್ಸ್ ಅಲ್ಲಿ ಬೇಕೇ ಬೇಕಾಗುತ್ತೆ. ಆ್ಯಂಡ್ ಬಿಸ್ನೆಸ್ ಲಾಜಿಕ್ ಅರ್ಥ ಮಾಡೋದು ಈಸ್ ವೆರಿ ಇಂಪಾರ್ಟೆಂಟ್ ಫ್ರಮ್ ದ ಡೇಟಾ ಸೈಡ್, ಬಿಕಾಸ್ ದಿಸ್ ಇಸ್ ಸ್ಟ್ರಾಟಜಿಕಲ್ ಮೂವ್. ಒನ್ ಸೆಕೆಂಡ್, ನಾನು ಡೆವಾಪ್ಸ್ ಅಲ್ಲಿ ಆಲ್ರೆಡಿ ಡಿಸ್ಕಸ್ ಮಾಡಿದಾಗೆ ಲಾಜಿಕಲ್ ವೇ ಅಲ್ಲಿ ಇದನ್ನು ಸಾಲ್ವ್ ಮಾಡೋಕ್ಕಿಂತ ಸ್ಟ್ರಾಟಜಿಕಲ್ ವೇ ಅಲ್ಲಿ ಇದನ್ನು ಸಾಲ್ವ್ ಮಾಡೋದು ಡೇಟಾ ಇಂಜಿನಿಯರ್ ಇದು ಒಂದು ಮೂಲ ಉದ್ದೇಶ ಅಂತ ಹೇಳುವಂಥದ್ದು. ಸೊ ಇಷ್ಟೆಲ್ಲ ಇರುವಾಗ ಡೆಫಿನೆಟ್ಲಿ AI ಇದು ಫ್ಯಾಕ್ಟರ್ ಅಲ್ಲಿ ಇನ್ಫ್ಲೂಯೆನ್ಸ್ ಡೆಫಿನೆಟ್ಲಿ ನಿಮ್ಮ ಪ್ರೊಡಕ್ಟಿವಿಟಿ ಇನ್ಕ್ರೀಸ್ ಮಾಡಲಿಕ್ಕೆ ನಿಮಗೆ ಯುಟಿಲೈಸ್ ಮಾಡ್ಕೊಳ್ಬೋದು. ರಿಪಿಟೇಟಿವ್ ಆಗಿರುವಂಥ ಟಾಸ್ಕ್ ಅನ್ನು ಡಬಲ್ ಡೌನ್ ಮಾಡಲಿಕ್ಕೆ ಡೆಫಿನೆಟ್ಲಿ ಯೂಸ್ ಮಾಡ್ಬೋದು. ಬಟ್ ಅಲ್ಟಿಮೇಟ್ಲಿ ದ ಪರ್ಸನ್ ಹೂ ಇಸ್ ಗೋಯಿಂಗ್ ಟು ಚೆಕ್ ಇಟ್, ವ್ಯಾಲಿಡೇಟ್ ಇಟ್ ಅಂಡ್ ರಿವ್ಯೂ ಇಟ್ ಅಂಡ್ ಕಮ್ ಅಪ್ ವಿತ್ ಅ ಪ್ರಾಪರ್ ಡಾಕ್ಯುಮೆಂಟೇಶನ್ ದಟ್ ಹ್ಯಾಸ್ ಟು ಬಿ a human there. So definitely data engineer is going to rule the market. ಇನ್ನೊಂದು ರೀಸನ್ ಯಾಕೆ ಡೇಟಾ ಇಂಜಿನಿಯರ್ ಹೈ ಇನ್ ಡಿಮಾಂಡ್ ಅಲ್ಲಿ ಇರುವಂಥದ್ದು ಅಂತ ಹೇಳೋದು ಅಂತಿದ್ರೆ, ಒನ್ ಆಫ್ ದ ರೀಸನ್ಸ್ ಈಸ್ ಬಿಕಾಸ್ ಡೆಫಿನೆಟ್ಲಿ ನೀವು AI ಗೆ ಡೇಟಾವನ್ನು ಫೀಡ್ ಮಾಡಬೇಕು ಅಂತಿದ್ರೆ ದೇ ಶುಡ್ ಬಿ ಡೇಟಾ ಇಂಜಿನಿಯರ್ಸ್. ನಿಮ್ಗೆ ಗೊತ್ತಿದೆ LLMs ಬಿಲ್ಡ್ ಮಾಡಬೇಕು ಅಂತಿದ್ರೆ ಡೆಫಿನೆಟ್ಲಿ LLMs ಈಸ್ ಬಿನ್ ಟ್ರೈನ್ಡ್ ವಿತ್ ಹ್ಯೂಜ್ ಅಮೌಂಟ್ ಆಫ್ ಡೇಟಾ. ಈ ಡೇಟಾವನ್ನು LLMs ಗೆ ಫೀಡ್ ಮಾಡುವವರು ಯಾರು? ಬೇಸಿಕಲಿ ಆರ್ ಡೇಟಾ ಇಂಜಿನಿಯರ್ಸ್. ಎಂಥ ಡೇಟಾವನ್ನು ಫೀಡ್ ಮಾಡಬೇಕು, ಎಷ್ಟು ಡೇಟಾವನ್ನು ಫೀಡ್ ಮಾಡಬೇಕು, ಯಾವ ಕಟ್ ಆಫ್ ವ್ಯಾಲ್ಯೂ ತನಕ ಡೇಟಾವನ್ನು ಫೀಡ್ ಮಾಡಬೇಕು, ಜಾಸ್ತಿ ಡೇಟಾವನ್ನು ಫೀಲ್ಡ್ ಮಾಡಿದ್ರೆ ಯಾವ ಟರ್ಮ್ ಅಲ್ಲಿ ಹ್ಯಾಲುಸಿನೇಷನ್ಸ್ ಬರುತ್ತೆ. ಸೊ ಇದನ್ನೆಲ್ಲವನ್ನು ಡಿಸ್ಕಸ್ ಮಾಡಿ, ನೋಟ್ ಮಾಡಿ, ಇದನ್ನು ಇಂಪ್ಲಿಮೆಂಟ್ ಮಾಡುವವರು ಡೇಟಾ ಇಂಜಿನಿಯರ್ಸ್. ಸೊ ಡೆಫಿನೆಟ್ಲಿ ಇನ್ ದ ವರ್ಲ್ಡ್ ಆಫ್ AI ಬೇಕು ಅಂತಿದ್ರೆ ಡೆಫಿನೆಟ್ಲಿ ಇಟ್ ಇಸ್ ಕನೆಕ್ಟೆಡ್ ಟು AI ಇಸ್ ಇನ್ ಬಿಟ್ವೀನ್. ಆಕ್ಚುಲಿ ನೀವು ಕರೆಕ್ಟ್ ಆಗಿ ನೋಡೋದಂತಿದ್ರೆ AI ನಡುವಲ್ಲಿದೆ. ಅದರ ರೈಟ್ ಸೈಡ್ ಅಲ್ಲಿ ಪ್ರಾಬಬ್ಲಿ ಡೇಟಾ ಇಂಜಿನಿಯರ್ಸ್ ಇರ್ತಾರೆ ಹೂ ಫೀಡ್ಸ್ ದ ಡೇಟಾ ಟು ಅನ್ AI ಮಾಡೆಲ್. ಆ್ಯಂಡ್ ಈ AI ಮಾಡೆಲ್ ಅನ್ನು ಹೋಸ್ಟ್ ಮಾಡಿ ಸ್ಟೋರ್ ಮಾಡಬೇಕು ಅಂತ ಡೆಫಿನೆಟ್ಲಿ ನಿಮಗೆ ಕ್ಲೌಡ್ ಅಂಡ್ ಡೆವಾಪ್ಸ್ ಇಂಜಿನಿಯರ್ಸ್ ಬೇಕಾಗುತ್ತೆ. ಬಿಕಾಸ್ ಇನ್ಫ್ರಾಸ್ಟ್ರಕ್ಚರ್ ಸೆಟ್ ಮಾಡಬೇಕು ಅಂತಿದ್ರೆ ಈ ಇಂಜಿನಿಯರ್ಸ್ ಬೇಕಾಗುತ್ತೆ. ಸೊ ದೇ ಸಿಟ್ ರೈಟ್ ಇನ್ ದ ಬಿಟ್ವೀನ್. ಸೊ ಈ ಎಲ್ಲ ಕಾರಣಗಳಿಂದಾಗಿ ಐ ಸ್ಟ್ರಾಂಗ್ಲಿ ಬಿಲೀವ್ ದ್ಯಾಟ್ AI ವಿಲ್ ಡೆಫಿನೆಟ್ಲಿ ಇನ್ಕ್ರೀಸ್ ದ ಸ್ಕೋಪ್ ಫಾರ್ ಡೇಟಾ ಇಂಜಿನಿಯರ್ಸ್ ಇನ್ ದ ಫ್ಯೂಚರ್. ಆ್ಯಂಡ್ ಐ ಡೋಂಟ್ ಥಿಂಕ್ ನೀವೊಂದು ಹೆವಿ ಆಗಿರುವಂಥ ಒಂದು ಡೇಟಾ ಡ್ರಿವನ್ ಕಂಪನಿಯಲ್ಲಿ ವರ್ಕ್ ಮಾಡೋದು ಅಂತಂದ್ರೆ ಪ್ರಾಬಬ್ಲಿ ದ ಸೇಫೆಸ್ಟ್ ಜಾಬ್ ಅಲಾಂಗ್ ವಿತ್ ಕ್ಲೌಡ್ ಆ್ಯಂಡ್ ಡೆವಾಪ್ಸ್ in the market. Because as the data reduces, definitely AI can do that, but as the data increases,
ಯು ಹ್ಯಾವ್ ಟು ಅಫ್ಕೋರ್ಸ್ ನೀವು ಎ ಐ ಟೂಲ್ಸ್ ಅನ್ನು ಕಲ್ತ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಅಗೇನ್ ನನಗೆ ಅಷ್ಟು ಡೀಪ್ ಆಗಿರುವಂಥ ನಾಲೆಜ್ ಡೇಟಾ ಸೈಡಲ್ಲಿ ಇಲ್ಲ. ಯಾವುದೆಲ್ಲ ಟೂಲ್ಸ್ ಯೂಸ್ ಮಾಡ್ತಿದ್ದಾರೆ ಡಿಫ್ರೆಂಟ್ ಕಂಪನೀಸ್ ಅಲ್ಲಿ ಬೇಸಿಕ್ಸ್ ಅಷ್ಟೇ ಗೊತ್ತಿದೆ ಹೊರತು, ಬಟ್ ಫ್ರಮ್ ದ ಜಾಬ್ ಮಾರ್ಕೆಟ್ ಪರ್ಸ್ಪೆಕ್ಟಿವ್ ಅಲ್ಲಿ ಹೇಳುವಾಗ ಡೇಟಾ ಇಂಜಿನಿಯರ್ಸ್, ಬಿಕಾಸ್ ಈ ವಿಡಿಯೋ ಮಾಡ್ಲಿಕ್ಕೋಸ್ಕರನೂ ಕೂಡ ಐ ಹ್ಯಾವ್ ಸ್ಪೋಕನ್ ವಿತ್ ಒನ್ ಡೇಟಾ ಇಂಜಿನಿಯರ್ ಆ್ಯಂಡ್ ಹಿ ಕ್ಲಿಯರ್ಲಿ ಸೇಸ್, ಅಂದರೆ ಎಲ್ಲಿಯಾದರೂ ಅಪ್ಲಿಕೇಶನ್ಸ್ ಎಲ್ಲಾದರೂ ಬ್ರೇಕ್ ಆದರೆ ವಿ ಕಾಂಟ್ ಅಫೋರ್ಡ್ ಟು ಗಿವ್ ದ್ಯಾಟ್ ಟು ಅನ್ ಎ ಐ. ಹ್ಯೂಮನ್ಸೇ ಬರಬೇಕು, ಹ್ಯೂಮನ್ಸೇ ಚೆಕ್ ಮಾಡಬೇಕು, ಬಿಕಾಸ್ ಮಿಲಿಯನ್ಸ್ ಆಫ್ ರೋಸ್ ಆಫ್ ಡೇಟಾ ಎ ಐ ಕುತ್ಕೊಂಡು ಚೆಕ್ ಮಾಡೋದು ಅಂತಿದ್ರೆ ದಟ್ ಈಸ್ ವರ್ಚುವಲಿ ಇಂಪಾಸಿಬಲ್. ಅಗೇನ್ ಟೋಕನ್ಸ್ ಇದನ್ನೆಲ್ಲ ಮಾಡಲಿಕ್ಕೆ ಕಂಪನೀಸ್ ಇಷ್ಟು ಮಿಲಿಯನ್ಸ್ ಆಫ್ ಡೇಟಾವನ್ನು ಎ ಐ ಕುತ್ಕೊಂಡು ಚೆಕ್ ಮಾಡಬೇಕು ಅಂತಿದ್ರೆ ಅಷ್ಟೇ ಟೋಕನ್ಸ್ ಯೂಸ್ ಆಗುತ್ತೆ. ಅಷ್ಟೇ ಟೋಕನ್ಸ್ ಯೂಸ್ ಆಗೋದು ಅಂತಿದ್ರೆ ಅಷ್ಟೇ ಸ್ಪೆಂಡ್ ಬರುತ್ತೆ. ಅಷ್ಟೇ ಸ್ಪೆಂಡ್ ತಗೊಂಡು ಬರಲಿಕ್ಕೆ ನಿಮ್ಮ ಕಂಪನೀಸ್ ರೆಡಿ? ಐ ಡೋಂಟ್ ಥಿಂಕ್ ಸೊ ಮ್ಯಾನ್. ಐ ಮೀನ್ ಅಟ್ ಲೀಸ್ಟ್ ಇನ್ 2026 ನೋ, ಬಟ್ ಡೆಫಿನೆಟ್ಲಿ ಫ್ಯೂಚರಲ್ಲಿ ಬರುವಂಥ ಸಾಧ್ಯತೆ ಇದೆ. ಬಟ್ ಏನಾದರೂ ಆಗಬೇಕು ಅಂತಿದ್ರು ಡೇಟಾವನ್ನು LLMsಗೆ ಫೀಡ್ ಮಾಡಬೇಕು ಅಂತಿದ್ರೆ ನಿಮಗೆ ಡೇಟಾ ಇಂಜಿನಿಯರ್ಸೇ ಬೇಕಾಗುತ್ತೆ. ಸೊ ಒನ್ ಆಫ್ ದ ಸೇಫೆಸ್ಟ್ ಜಾಬ್ ಅಲಾಂಗ್ ವಿತ್ ದ ಕ್ಲೌಡ್ ಆಸ್ ಡಿಸ್ಕಸ್ಡ್ ಅಂಡ್ ಆಲ್ಸೋ DevOps. Yeah. So the final role, cyber security, and the score probably 3.5 to 4 out of 10. ಡೆಫಿನೆಟ್ಲಿ AI ಮಾಡೆಲ್ಸ್ ಯೂಸ್ ಮಾಡುವಾಗ ಅದರಿಂದ ಸೆಕ್ಯೂರಿಟಿ ಇಶ್ಯೂಸ್ ಬರೋದು ಸಹಜ. ಆ್ಯಂಡ್ ಇಂಡಿಯಾದಲ್ಲಿ 2026 ಅಲ್ಲಿ ಡೈಲಿ 3,000ಕ್ಕಿಂತಲೂ ಹೆಚ್ಚು ಸೈಬರ್ ಅಟ್ಯಾಕ್ಸ್ ನಡೀತಾ ಇದೆ ಅಂತೆ. ಆ್ಯಂಡ್ AI ಮಾಡೆಲ್ಸ್ ಡೆಫಿನೆಟ್ಲಿ ಸೆಕ್ಯೂರಿಟಿ ಇಶ್ಯೂಸ್ ಅನ್ನು ಕೊಡ್ತಾ ಇದೆ. ಆ್ಯಂಡ್ ಕಂಪನೀಸಿಗೆ ಸೆಕ್ಯೂರಿಟಿ ಇಂಜಿನಿಯರ್ಸ್ ಬೇಕೇ ಬೇಕಾಗಿದ್ದಾರೆ. ಸೊ ಈ ಒಂದು ಪ್ಯಾಟರ್ನ್ ನೋಡುವಾಗ ಸೈಬರ್ ಸೆಕ್ಯೂರಿಟಿ 2 ಹ್ಯಾಸ್ ಹೈ ಡಿಮಾಂಡ್ ಇನ್ ಇಂಡಿಯಾ ಫಾರ್ 2026. ಡೆಫಿನೆಟ್ಲಿ AI ಟೂಲ್ಸ್ ನಿಮ್ಮ ಎಥಿಕಲ್ ಹ್ಯಾಕಿಂಗ್ ಸ್ಪೇಸಲ್ಲಿ ಬರ್ತಾ ಇದೆ. ಕ್ಲಾಡ್ ಮೀಥೋಸ್ ಎಂಬ ಒಂದು ಮಾಡೆಲನ್ನು ಅವರು ಲಾಂಚ್ ಮಾಡಿದ್ದಾರೆ. ಅದನ್ನು ಕಂಪ್ಲೀಟ್ಲಿ ಲಾಂಚ್ ಮಾಡಲಿಲ್ಲ ಬಿಕಾಸ್ ದಟ್ ಈಸ್ ಸೋ ಪವರ್ಫುಲ್. ಸೊ ಇದು ಕೂಡ ಸೆಕ್ಯೂರಿಟಿ ವಲ್ನರಬಿಲಿಟೀಸ್ ಅನ್ನು ಟಚ್ ಬೇಸ್ ಮಾಡುವಂಥ AI ಮಾಡೆಲ್ ಆಗಿರುತ್ತೆ. ಸೊ ಡೆಫಿನೆಟ್ಲಿ ಈ ಸ್ಪೇಸಲ್ಲೂ ಕೂಡ ಮಾಡೆಲ್ಸ್ ಅನ್ನು ಟ್ರೈ ಮಾಡಿಕೊಂಡು AI ಅನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಟ್ರೈ ಮಾಡಿದ್ದಾರೆ. ಬಟ್ ಇನ್ನೂ ಜಾಸ್ತಿ ಸೆಕ್ಯೂರಿಟಿ ಎಕ್ಸ್ಪರ್ಟ್ಸ್ ನಮ್ಮ ಕಂಟ್ರಿಗೆ ಬೇಕಾಗುತ್ತೆ. ಆ್ಯಂಡ್ ದಟ್ ರಿಪೋರ್ಟ್ ಶೋಸ್ ಇನ್ ಆಲ್ಮೋಸ್ಟ್ ಎವ್ರಿವೇರ್. ಅಂದರೆ ಆಸ್ AI models increases, definitely demand for security engineers also increases. ಸೊ ನೀವು ಸೈಬರ್ ಸೆಕ್ಯೂರಿಟಿ ಫೀಲ್ಡಲ್ಲಿ ಇರುವವರು ಅಂತಿದ್ರೆ ಖಂಡಿತವಾಗಿಯೂ ಕಂಟಿನ್ಯೂ ಮಾಡ್ಕೊಳ್ಳಿ ನಿಮ್ಮ ರೋಲನ್ನು. ಅದರ ಜೊತೆಗೆ LLM ಸೆಕ್ಯೂರಿಟಿ ಇಂಜಿನಿಯರ್ಸ್ ಆ್ಯಂಡ್ ಕ್ಲೌಡ್ ಸೆಕ್ಯೂರಿಟಿ ಇಂಜಿನಿಯರ್ಸ್ ಕಡೆಗೂ ಸ್ವಲ್ಪ ಗಮನವನ್ನು ಕೊಡಿ. ಬಿಕಾಸ್ LLM ಇದು ಸೆಕ್ಯೂರಿಟಿ ಆಸ್ಪೆಕ್ಟ್ಸ್ ಅನ್ನು ಚೆಕ್ ಮಾಡುವವರ ಸಂಖ್ಯೆ ಗೋಯಿಂಗ್ ಫಾರ್ವರ್ಡ್ ರೋಲ್ಸ್ ತುಂಬಾ ಹೈ ಆಗುತ್ತೆ. ಬಿಕಾಸ್ most of the companies will start using that, and definitely hallucinations issues ಬರುವಂಥದ್ದು ಸಹಜ. ಬಿಕಾಸ್ ನಾವೊಂದು AI ಮಾಡೆಲ್ ಅನ್ನು ಓವರ್ ಕುಕ್ ಮಾಡುವಾಗ ಡೆಫಿನೆಟ್ಲಿ ಹ್ಯಾಲುಸಿನೇಷನ್ಸ್ ಬರುತ್ತೆ. ಆ್ಯಂಡ್ ಆ ಬಂದಿರುವಂಥ ಹ್ಯಾಲುಸಿನೇಷನ್ಸ್ ಅನ್ನು ಕವರ್ ಮಾಡಿಕೊಂಡು ಆ ಸೆಕ್ಯೂರಿಟಿ ಆಸ್ಪೆಕ್ಟ್ಸ್ ಕೊಡುವಂಥ ಇಂಜಿನಿಯರ್ಸ್ ಡೆಫಿನೆಟ್ಲಿ ವಿಲ್ ಬಿ ದೇರ್ ಇನ್ ದ ಫ್ಯೂಚರ್. ಸೊ ಇಟ್ಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಮೋಸ್ಟ್ ಎಂತ ಹೇಳೋದು ಒಂಥರ ಎಂಥೂಸಿಯಾಸ್ಟಿಕ್ ಆಗಿರುವಂಥ ಒಂದು ರೋಲ್ ಅದು. ಬಿಕಾಸ್ ಗೆಟಿಂಗ್ ಸೈಬರ್ ಅಟ್ಯಾಕ್ಸ್ ಇಸ್ ಹ್ಯಾಪನಿಂಗ್ ಎವ್ರಿ ಸಿಂಗಲ್ ಡೇ, ಆ್ಯಂಡ್ ಚೂಸಿಂಗ್ ಆ್ಯಂಡ್ ಫಾಲೋಯಿಂಗ್ ಇಟ್ ಆ್ಯಂಡ್ trying to be in that space is kind of very interesting fact. So ಅದನ್ನು ಚೂಸ್ ಮಾಡೋದಕ್ಕೆ ಯಾವುದೇ ರೀತಿಯಾಗಿರುವಂಥ ತೊಂದರೆ ಕಾಣ್ತಾ ಇಲ್ಲ. ಸೊ ಟು ಸಮರೈಸ್, ದ ಮೋಸ್ಟ್ ಎಫೆಕ್ಟೆಡ್ IT ರೋಲ್ಸ್ ಅಥವಾ ರಿಸ್ಕ್ ರೇಟ್ ಹೈ ಇರುವಂಥ IT ರೋಲ್ಸ್ ಒಂದು ಮ್ಯಾನ್ಯುವಲ್ ಟೆಸ್ಟಿಂಗ್ ಡೆಫಿನೆಟ್ಲಿ, ಇನ್ನೊಂದು ಆನ್ ಪ್ರಿಮೈಸ್ ಸಿಸ್ಟಮ್ ಅಡ್ಮಿನ್ ಹಾಗೂ ಜೂನಿಯರ್ ಡೆವಲಪರ್ಸ್ ಹೂ ಆರ್ ಓನ್ಲಿ ಡೂಯಿಂಗ್ CRUD ಆಪರೇಷನ್. ಸೊ ಈ 3 ರೋಲಿಗೆ ಹೆವಿ ಆಗಿರುವಂಥ ಹೊಡೆತ ಬೀಳ್ತಾ ಇದೆ. ಆ್ಯಂಡ್ ಇದರಿಂದ ಆದಷ್ಟು ಬೇಗ ಸ್ವಿಚ್ ಆಗಲಿಕ್ಕೆ ಟ್ರೈ ಮಾಡಿ, ಅಪ್ಸ್ಕಿಲ್ ಆಗಲಿಕ್ಕೆ ಟ್ರೈ ಮಾಡಿ, AI ಇಂಜಿನಿಯರಿಂಗ್ ಪಾರ್ಟಿಗೆ ಬರಲಿಕ್ಕೆ ಟ್ರೈ ಮಾಡಿ. ಆ್ಯಂಡ್ ಲೀಸ್ಟ್ ಆಗಿ ಎಫೆಕ್ಟ್ ಆಗಿರುವಂಥ ರೋಲ್ಸ್ ನಮ್ಮ ಪ್ರಕಾರ ಇರುವಂಥದ್ದು ಒಂದು ಡೆಫಿನೆಟ್ಲಿ ಕ್ಲೌಡ್ ಆ್ಯಂಡ್ DevOps, ಇನ್ನೊಂದು ಡೇಟಾ ಇಂಜಿನಿಯರಿಂಗ್, ಆ್ಯಂಡ್ ಮೂರನೇದು ಸೈಬರ್ ಸೆಕ್ಯೂರಿಟಿ. ಆ್ಯಂಡ್ ಅಫ್ಕೋರ್ಸ್ ಇದನ್ನು ಬಿಟ್ಟು ನಾವು ಒಂದು ಟೆಕ್ನಾಲಜಿ ಬಗ್ಗೆ ಮಾತಾಡಲೇ ಇಲ್ಲ. ಬಿಕಾಸ್ ದಟ್ ವಾಸ್ ನಾಟ್ ದ ಪಾಯಿಂಟ್ ಆಫ್ ದಿಸ್ ಪರ್ಟಿಕ್ಯುಲರ್ ವಿಡಿಯೋ, ಆ್ಯಂಡ್ ದಟ್ ಈಸ್ AI ಇಂಜಿನಿಯರಿಂಗ್. ಹೈಯೆಸ್ಟ್ ಇನ್ ಡಿಮಾಂಡ್ ಆಗಿರುವಂಥ ಒಂದು ಸ್ಕಿಲ್ ಸೆಟ್ ಆಗಿರುತ್ತೆ. ಆ್ಯಂಡ್ ಡೆಫಿನೆಟ್ಲಿ ದಟ್ ಈಸ್ ಒನ್ ಫಾರ್ ದ ಫ್ಯೂಚರ್ ಆಲ್ಸೋ. ಸೊ AI ಇಂಜಿನಿಯರಿಂಗ್ ಈಸ್ ಹ್ಯಾವಿಂಗ್ ದ ಲೀಸ್ಟ್ ಅಮೌಂಟ್ ಆಫ್ ಎಫೆಕ್ಟ್ ಆಫ್ AI in because the name itself suggests. So these are our thoughts, guys. It's just purely ನೀವು ಕೇಳಿದಕ್ಕೆ ನಾವು ರಿಸರ್ಚ್ ಮಾಡಿ ಮಾರ್ಕೆಟಲ್ಲಿ ಏನಾಗುತ್ತೆ ಅಂತ ಅರ್ಥ ಮಾಡ್ಕೊಂಡು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡಲಿಕ್ಕೆ ಬಂದಿದ್ದೇವೆ. ಆ್ಯಂಡ್ IT ಜಾಬ್ಸ್ ಆರ್ ನಾಟ್ ಡೈಯಿಂಗ್. ಹಾನೆಸ್ಟ್ಲಿ ಹೇಳಬೇಕು ಅಂತಿದ್ರೆ ಡೈ ಆಗ್ತಿಲ್ಲ, ಬಟ್ ಅದು ರೀಸ್ಟ್ರಕ್ಚರ್ ಆಗ್ತಿದೆ. ಸೊ ನಾವು ಎಷ್ಟು ಫಾಸ್ಟ್ ಆಗಿ ಅಕ್ಸೆಪ್ಟ್ ಮಾಡಬೇಕು, ಅದನ್ನು ಎಷ್ಟು ಫಾಸ್ಟ್ ಆಗಿ ಅಡಾಪ್ಟ್ ಮಾಡ್ತೇವೆ, ಅದೆಲ್ಲ ನಮ್ಮ ಕೈಯಲ್ಲಿರುವಂಥದ್ದು.
2 ಮೇನ್ ರೀಸನ್ಸ್ ನಾನು ಆಲ್ರೆಡಿ ಹೇಳಿದಾಗೆ, ಒಂದು ಅವೇರ್ನೆಸ್ ಇರೋದಿಲ್ಲ ಜನರಿಗೆ, ಆ್ಯಂಡ್ ಎರಡನೇದು ಅವೇರ್ನೆಸ್ ಇದ್ರೂ ಯಾವ ರೀತಿಯಲ್ಲಿ ಅಪ್ಸ್ಕಿಲ್ ಆಗಬೇಕು ಆಗಿರುವಂಥ ಒಂದು ಪ್ರಾಪರ್ ಗೈಡ್ಲೈನ್ಸ್ ಇರೋದಿಲ್ಲ. ಸೊ ಇದಕ್ಕೆ ನಾವು ಈ ವಿಡಿಯೋವನ್ನು ಮಾಡಿರೋದು, ಅಂದರೆ ಪ್ರತಿ ರೋಲಿಗೆ ಎಷ್ಟು ಎಫೆಕ್ಟ್ ಆಗ್ತಿದೆ ಅಂತ ತೋರಿಸಲಿಕ್ಕೆ. ಆ್ಯಂಡ್ ಟೇಕ್ ದಿಸ್ ಆನ್ ಅ ವೆರಿ ಪಾಸಿಟಿವ್ ನೋಟ್. ಇದರಿಂದಾಗಿ ನೆಗೆಟಿವ್ ವೈಬ್ಸ್ ಹೊಡೆಯೋದು ಬೇಡ, ತುಂಬ ಪಾಸಿಟಿವ್ ಆಗಿ ಇದನ್ನು ತಗೊಳ್ಳಿ. ಯಾಕಂದರೆ this is the time for us to change. We have to change. ಬೇರೆ ನಮಗೆ ಆಪ್ಷನ್ ಇಲ್ಲ, ನಾವು ಚೇಂಜ್ ಆಗಲೇಬೇಕು. ಸೊ ಈ ಚೇಂಜ್ ಆಗುವಂಥ ಫ್ಯಾಕ್ಟ್ರಲ್ಲಿ ಐ ವಾಂಟ್ ಯು ಗೈಸ್ ಟು ಗಿವ್ ಯುವರ್ ಬೆಸ್ಟ್. ಅಪ್ಸ್ಕಿಲ್ ಕಲೀರಿ, ಯಾವುದು ಬೆಸ್ಟ್ ಬೇಕು ಅದನ್ನು ಕಲಿತು ಆದಷ್ಟು ಮುಂದೆ ಬರಲಿಕ್ಕೆ ನೋಡಿ. ಆದಷ್ಟು ಅನ್ನು ನಿಮ್ಮ ಪ್ರೊಡಕ್ಟಿವಿಟಿಯಲ್ಲಿ ಇನ್ಕ್ರೀಸ್ ಮಾಡಲಿಕ್ಕೆ ಟ್ರೈ ಮಾಡಿ, ನಿಮ್ಮ ವರ್ಕ್ ಫ್ಲೋ ಅಲ್ಲಿ ಇಂಟೆಗ್ರೇಟ್ ಮಾಡಲಿಕ್ಕೆ ಟ್ರೈ ಮಾಡಿ. ಬಿಕಾಸ್ ನಿಮಗೆ ಅದು ದಿಸ್ ಇಸ್ ನಾಟ್ ಟೇಕಿಂಗ್ ಮಿ ಎನಿವೇರ್ ಅಂತ ಫೀಲ್ ಆದರೂ ಕಂಪನೀಸಿಗೆ ಅದು ಬೇಕಾಗುತ್ತೆ. ಆ್ಯಂಡ್ ಸದ್ಯಕ್ಕೆ ನಿಮಗೆ ಬೇಕಾಗಿರೋದು ಜಾಬ್ ಸಸ್ಟೈನಬಿಲಿಟಿ. ಆ್ಯಂಡ್ ಆ ಸಸ್ಟೈನಬಿಲಿಟಿ ನೀವು ಮಾಡಬೇಕು ಅಂತಿದ್ರೆ ಡೆಫಿನೆಟ್ಲಿ ನಿಮಗೆ ಈ ಸ್ಕಿಲ್ಸ್ ಹೊಂದಿರಲೇಬೇಕಾಗುತ್ತೆ. ಬಿಕಾಸ್ ದ್ಯಾಟ್ಸ್ ಅ ನೀಡ್ ಫಾರ್ ದ ಕಂಪನಿ ಆ್ಯಂಡ್ ನಾಟ್ ಫಾರ್ ಯು. ಆ್ಯಂಡ್ ಕಂಪನಿಯಲ್ಲಿ ನೀವು ಇರಬೇಕು ಅಂತಿದ್ರೆ ಆ ಸ್ಕಿಲ್ಸನ್ನು ನೀವು ಪಡ್ಕೊಂಡೇ ಇರಬೇಕಾಗುತ್ತೆ. ಸೊ ಇಫ್ ಯು ಹ್ಯಾವ್ ಎನಿ ಕ್ವೆಶನ್ಸ್ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಹೋಪ್ಫುಲಿ ನಿಮ್ಮ ಯಾವುದಾದ್ರು ಸ್ಪೆಸಿಫಿಕ್ ಆಗಿರುವಂಥ ರೋಲ್ಸ್ ಇದ್ರೆ ಹಾಗೆ ವಿಲ್ ಟ್ರೈ ಟು ರಿಪ್ಲೈ ಬ್ಯಾಕ್. ಬಿಕಾಸ್ ವೆರಿ ಇಂಪಾರ್ಟೆಂಟ್, ಅವೇರ್ನೆಸ್ ಕೊಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಐ ವಿಲ್ ಕ್ಯಾಚ್ ಯು ಅಪ್ ದೇರ್. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಗೈಸ್. ಇದು ಸತ್ಯ ಹೇಳ್ತೇನೆ, ಇದು ಹೆದರಿಸಲಿಕ್ಕೆ ಮಾಡಿರುವಂಥ ಒಂದು ವಿಡಿಯೋ ಅಲ್ಲ. ಆ್ಯಂಡ್ ಈ ಒಂದು ಶೀಟನ್ನು ಕೂಡ ನಾನು ಅಟ್ಯಾಚ್ ಮಾಡಿಟ್ಟಿರ್ತೇನೆ, ಸ್ಕೋರ್ ರೇಟ್ ಇದು. ಆ್ಯಂಡ್ ಇದರಲ್ಲಿ ಬೇರೆ ಕೂಡ ಕೆಲವು ರೋಲ್ಸನ್ನು ನಾನು ವಿಡಿಯೋದಲ್ಲಿ ಹೇಳಲಿಕ್ಕೆ ಆಗೋದನ್ನು ಹಾಕಿ, ಅದಕ್ಕೆ ಎಷ್ಟು ಇಂಪ್ಯಾಕ್ಟ್ ಆಗ್ತಿದೆ, ಯಾವುದೆಲ್ಲ AI ಟೂಲ್ಸ್ ಇದಕ್ಕೆ ಎಫೆಕ್ಟ್ ಆಗ್ತಿದೆ, ಇದರ ಬಗ್ಗೆ ಎಲ್ಲ ಹಾಕಿ ಒಂದು ಡೀಟೇಲ್ಡ್ ಆಗಿರುವಂಥ PDF ರೆಡಿ ಮಾಡಿ ನಾನು ಅಟ್ಯಾಚ್ ಮಾಡ್ತೇನೆ. ಆ್ಯಂಡ್ ಸೊ ದ್ಯಾಟ್ ಯು ಕ್ಯಾನ್ ವಾಚ್ ಇಟ್ ಎನಿ ಟೈಮ್. So with said that, thank you so much for watching this video, and consider liking if you have really liked it, and share it with your friends if you want to spread this awareness of AI impacting IT industry. Thank you.